ಪ್ರಾಣಿಗಳು ನಿಮ್ಮಂತೆ ಅದಾವೇನು? ನಿಮ್ಮಂತೆ ಅದಾವೇನಂತ ಯಾಕೆ ಕೇಳ್ತೀನಪ್ಪ ಅಂದ್ರೆ, ನೀವು ಹೆಂಗೆ ಇಲ್ಲಿ ಬಂದು ಮೊಣಕಾಲು ನುಸುತ್ತ, ಬೆನ್ನು ನುಸುತ್ತ, ತಲೆ ನುಸುತ್ತ, ಪಾದ ನುಸ್ತಾವ ಅಂತ ಬಂದಿರಿ. ನನಗೆ ಕ್ಯಾನ್ಸರ್ ಗಂಟು ಇಲ್ಲಿ ಬಂದಿರಿ, ಕೆಲವು ನೀವು ತೆಗೆದುಕೊಂಡು ಮತ್ತು ಬೇರೆ ಕಡೆ ಹೋಗ್ತೀರಿ, ಅದು ಬೇರೆ ಸಮಸ್ಯೆ. BP ಅದ, ಡಯಾಬಿಟಿಸ್ ಅದ, ಕ್ಯಾನ್ಸರ್ ಆಗ್ಯದ, ನಿದ್ದೆ ಬರವಲ್ದು, ಟೆನ್ಷನ್ ಭಯಂಕರ ಅದ, ಗಾಬರಿ ಆಗತ್ತ, ಸಾಯ್ಬೇಕನ್ಸುತ್ತ, ಇಂಥ ಸಮಸ್ಯೆ ತಗೊಂಡು ಹೊರಗೆ ಹೋಗ್ತೀರಿ. ಇಂಥ ಯಾವ ಸಮಸ್ಯೆಗಳಾದರೂ ಪ್ರಾಣಿಗಳಿಗೆ ಇದ್ದಿದ್ದು ನೋಡ್ರಿ ಏನು? ನಿಮಗೆ ನಾನು ಹಾಕುವ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವೇನು ಸಮಸ್ಯೆಗಳಿಂದ ಜರ್ಜರಿತರಾಗಿದ್ದೀರಿ, ನೀವೇನು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ, ಈ ನಿಮ್ಮ ಸಮಸ್ಯೆಗಳು ಪ್ರಾಣಿಗಳಿಗೆ ಆದಾವೇನು? ಇಲ್ಲ. ಯಾಕಿಲ್ಲ? ಮತ್ತೆ ನೀವಂತೀರಿ ಪ್ರಾಣಿಗಳಿಗಿಂತ ನೀವು ಕೀಳದಿರೋ ಮೇಲದಿರೋ? ಹೇಳ್ರಿ, ಮೇಲದಿರಿ ಎದರಾಗ? ಯಾವ ಪ್ರಾಣಿಗೂ ಇಲ್ಲದಂತ ಚಸ್ಮ ನಿಮಗೆ ಬಂದವು. ನಿಮ್ಮ ಯಾವುದಾದ್ರೂ ಮನ್ಯಾಗ ನಾಯಿ, ಹಂದಿ, ಕತ್ತಿ ಪ್ರಾಣಿಗಳನ್ನ ನೋಡ್ತಿರಲ್ಲ, ಯಾವ ಚಸ್ಮ ಹಾಕೊಂಡಿದ್ ನೋಡ್ರಿ ನೀವು. ಪ್ರಾಣಿಗಳಿಗೆ ಇಲ್ಲದ ಚಸ್ಮ ನಿಮಗೆ ಯಾಕೆ? ಪ್ರಾಣಿಗಳಿಗೆ ಇಲ್ಲದಂತ ಹಲಡು ಸೆಟ್ ನಿಮಗೆ ಯಾಕೆ? ಪ್ರಾಣಿಗಳಿಗೆ ಇಲ್ಲದಂತ ಏನು ಕಾಂಟ್ಯಾಕ್ಟ್ ಲೆನ್ಸ್ ನಿಮಗೆ ಯಾಕೆ? ಪ್ರಾಣಿಗಳು ಹೆಂಗದಾವ? ಅವಕ್ಕೆ ಯಾವ ಟೆನ್ಷನ್ ಇಲ್ಲ, ಯಾವ ಗುಳಿಗಿಲ್ಲ, ಔಷಧದ ಗೊತ್ತಿಲ್ಲ. ಯಾವುದಕ್ಕೆ ಗೊತ್ತದವಪ್ಪ ಅಂದ್ರೆ ಪೆಟ್ ಎನಿಮಲ್ಸ್. ನಿಮ್ಮ ಮನ್ಯಾಗ ಸಾಕ್ತಿರಲ್ಲ, ನಿಮ್ ಕೂಡಿದ್ದದ ಪ್ರಾಣಿಗಳಿಗೆ ಎಲ್ಲ ಅದ, ನಿಮ್ ಕೂಡ ಏನಿದಾವಲ್ಲ ಅವಕ್ಕೆ ಎಲ್ಲ ಅದ. ಆದ್ರೆ ಸಹಜವಾಗಿರ್ತಕ್ಕಂಥ ಇದು ಹೆಂಗ ಮೆಥಡ್ ಅಂದ್ರೆ, ನೀವು ಚಂದ ಕಾಣಲಿ ಇಲ್ಲಿ ಭಾಳ ಕುಂಡಾಳಿಗಳದಾವ. ಅದು ಹೂವಿನ ಕುಂಡಾಳಿ ಅವೆಲ್ಲ ಅಂತೀವಲ್ಲ, ಹೌದಾ? ಇವು ಏನು ಇವು ನಮ್ಮನ್ನು ನಂಬ್ಯಾವ. ಯಾಕಂದ್ರೆ ನಾವು ನೀರು ಹಾಕಿದಾಗ ಅವು ಅಳ್ತಾವ. ಮತ್ತು ಇವು ಗಿಡ ಮರಗಳದಾವ, ಎಷ್ಟು ಚಂದ 40 ಫುಟ್ ಎತ್ತರ ಬೆಳೆದಾವಲ್ಲ, ಇವಕ್ಕೆ ಒಂದು ಹನಿ ನೀರು ಹಾಕುವುದಿಲ್ಲ ಅವು. ಒಂದೇ ಒಂದು ಹನಿ ನೀರು ಕೇಳೋದಿಲ್ಲ ಅವು, ತಾವಾಗ ಸಮೃದ್ಧವಾಗಿ ಬೆಳೆದಾವ. ಹೇಳಿ, ಅಂತರ ಏನಾಯ್ತು? ಈ ಕುಂಡಾಳಿಗಳದಾವಲ್ಲ, ಪಾತ್ರೆಗಳು, ಫ್ಲವರ್ ಪಾತ್ರೆಗಳು, ಅವು ನಮ್ಮಂಥವ್ರು ನಂಬ್ಯಾವು. ನಾವು ಹಾಕಿದ್ರೆ ಉಳಿತಾವು, ಸಿಗ ಸಾಯ್ತಾವು. ಅವು ಭಗವಂತನ ನಂಬ್ಯಾವು, ಅವು ಭಗವಂತನ ನಂಬ್ಯಾವು. ಅದಕ್ಕೆ ಅವು ಸಾಯೋದೇ ಇಲ್ಲ. ಆದರೆ ಅದಕ್ಕೊಂದು ಇದು ಅದ, ಒಂದು ಕಾಲ, ಅಂತಿಮ ಕಾಲ ಅದ. ಒಂದು ಉದಾಹರಣೆಗೆ ಒಂದು 50 ವರ್ಷ ಬದುಕ್ತಾವ ಒಂದು ಗಿಡ, ಹೌದಾ? ಸುಬಬಲ್ ಗಿಡ ಒಂದು 20 ವರ್ಷ ಬರ್ತಾವ, ಅರಳಿ ಗಿಡ 500 ವರ್ಷ ಬರ್ತಾವ, ಆಲದ ಮರ 1000 ವರ್ಷ ಬರ್ತಾವ. ಇದಕ್ಕೆ ಒಂದು ಇದಾದ, ಅಲ್ಲಿ ಮಠ ಅವು ಬದುಕ್ತಾವ. ಆದರೆ ಇವು 1-2 ದಿವಸ ಬದುಕುವುದಿಲ್ಲ. ಇವು ನಾವು ನೀರು ಹಾಕ್ಲಿಕ್ಕೆ 2 ದಿವಸ ಬದುಕುವುದಿಲ್ಲ. ಹಂಗೆ ನೀವೇನು ಮಾಡಕತ್ತೀರಪ್ಪ ಅಂದ್ರೆ, ನಿಮ್ಮ ಆರೋಗ್ಯವನ್ನು ಡಾಕ್ಟರ್ ಕೈ ಕೊಟ್ಬಿಟ್ಟಿರಿ. ನಿಮ್ಮ ಆರೋಗ್ಯವನ್ನು ಡಾಕ್ಟ್ರಿಗೆ ಮಾರ್ಕೊಂಡ್ಬಿಟ್ಟಿರಿ. ಹೋಗ್ತೀರಿ ಡಾಕ್ಟರ್ ಕಡೆಗೆ, ಹಿಂಗೆ ಕೈ ಚಾಸ್ತೀರಿ, ಡಾಕ್ಟರ್ ನೋಡ್ರಿ ನಿದ್ದೆ ಹತ್ತದಲ್ರಿ, ಮಕ್ಕೊಂತೀನ್ರಿ, ಹಿಂಗೆ ಹತ್ತಿರ್ತೈತ್ರಿ, ಗಮಗ್ಗಂತ ಎಚ್ಚರ ಆಗತ್ರಿ, ದೇವ್ ಬಂದು ಕುತ್ತಿಗೆ ಚಿಕ್ಕದಂಗೆ ಆಗತ್ರಿ, ಗಾಬರಿ ಹಾಕಿನ್ರಿ, 208 ಹೇಳಕ್ಕೂ ಕೂಡ್ತೀರಿ. ತಲೆ ನುಸುತ್ತೀರಿ, ತಲೆ ಯಾರೋ ಕುತ್ಕೊಂಡು ಚಂಡ್ ಹೊಡೆದಂಗೆ ಆಗತ್ರಿ. ಕೈ ಕೊಟ್ಟು ಹೇಳ್ತೀರಿ, ಎಷ್ಟು ಮೂರ್ಖರದಿರಿ ನೀವು. ನಿಮ್ಗೆ ಗೊತ್ತಿಲ್ಲ ಏನು? ಹೇಳ್ತಿ ನಿಮ್ಮನ್ನು ನಾನು ನಿಕೃಷ್ಟ ಕಾಣಕತ್ತಾಳ ಮನ್ಯಾಗ. ಹೇಳ್ತಿ ನಿಮ್ಮ ಮಾತು ಕೇಳವಲ್ಲು, ಏಟು ಬಂದಾದ್ರೆ ನಾ ತಾನು ಹೇಳ್ತೀನಿ, ಏನು ಮಾಡಲಿ ಅಂತ ಆಕೆ. ಇದು ನಿಮಗೆ ಬಗೆಹರಿಸಲಾರದ ಪ್ರಶ್ನೆ ಆಗಿಬಿಟ್ಟದ. ಮಕ್ಕಳು TV ನೋಡ್ತಾರ, ಮಕ್ಕಳು ಏನೋ ಮೊಬೈಲ್ ನೋಡ್ತಾರ, ಚಂದರ ಅದ್ರಾಗಿರ್ತಾರ ಅಂತ ಒಟ್ಟರದು ತಂದೆ ತಾಯಿ ಗೋಳಿವಲ್ಲ. ನನ್ನ ಮಗಳು ಈಗ ಬರೀ ಫೋನ್ ಮಾಡಕ್ಕೆ ಕುಂತಿರ್ತಾಳ, ಮೊಬೈಲ್ನಾಗ ಕುಂತಿರ್ತಾಳ, ಏನು ಕದಗ ಕೂಡ್ತಾಳ, ಏನು ಮಾಡ್ತಾಳ ಗೊತ್ತಿಲ್ಲ. ಗುರುಜಿ ಅದಕ್ಕೆ ಆಕಿನ ಹೆಂಗೆ ಬಿಡಿಸ್ಬೇಕು ಅಂತ ತಿಳ್ಕೊಂಡು ಬರ್ತಾರೆ. ದೊಡ್ಡ ಸಮಸ್ಯೆ ಆಗೈತೆ. ಮತ್ತು ಅಕಸ್ಮಾತ್ ನೀ ಮೊಬೈಲ್ ಕಸ್ಕೊಂಡ್ರಿ, ಬಾಗಿ ಉರ್ಲಾಕೊಂಡ್ರು ಹಾಕೊಂಡ್ರು ಆಕೆ. ಇದು ನಿಮ್ಗೆ ಗೊತ್ತದ, ಯಾಕೆ ಪುಲಿಸ್ಬಿಟ್ಟಿರಿ.
ಜಗತ್ತಿನ ನೀವ ಮಕ್ಕಳು ಹಡ್ದಿರ ಅನ್ನೋ ಟೈಪು. ಅದು ಬೇಕು ತಂಗಿ, ಇದು ಬೇಕು ತಿಂತಿ, ಚಾಕ್ಲೇಟ್ ತಿಂತಿ, ಪಿಜ್ಜಾ ತಿಂತಿ, ಬರ್ಗರ್ ತಿಂತಿ, ಇವನವನ್ನ ನೀವ ಮಾಡಿ ಇಟ್ಟಿದ್ರಿ ಅದನ್ನ. ಈಗಿಲ್ಲ ಅನ್ನೋ ಸಾಯ್ತಾವು. ಇದು ನಿಮ್ಮ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ನಿಮ್ಮಲ್ಲಿ ಉತ್ತರ ಇಲ್ಲ. ಉತ್ತರವಿಲ್ಲದ ಸಮಸ್ಯೆಗಳು ತಲೆನೋವು ತರ್ತಾವ. ಗಂಡ ಯಾವಾಕಿ ಕೂಡ ಅದಾನ. ಇದಕ್ಕೆ ಏನು ಮಾಡ್ಬೇಕು ಗೊತ್ತಾಗೋದು ನಿಮಗೆ. 108 ತಾಂತ್ರಿಕರ ಕಡೆ ಹೋಗ್ತೀರಿ, ಮಾಂತ್ರಿಕರ ಕಡೆ ಹೋಗ್ತೀರಿ. ಆಕಿನ ಹೆಂಗೆ ಸುಧಾರಿಸ್ಬೇಕು, ಅವನು ಹೆಂಗೆ ಸುಧಾರಿಸ್ಬೇಕು. ಗಂಡ ಮತ್ತೊಬ್ಬಕ್ಕೆ ಕೂಡ, ಹೆಂಡತಿ ಮತ್ತೊಬ್ಬನು ಕೂಡ, ಇವು ಕಾಮನ್ ಆಗಿಬಿಟ್ಟವೆ ಇವತ್ತಿನ ಜಗತ್ತಿನೊಳಗೆ. ಇವೇ ಸಮಸ್ಯೆಗಳು ತೊಗೊಂಡ್ಬರ್ತಾರ. ಈ ಪುಸ್ತಕದಾಗ ಬರೀ ಅವತ್ತು ಮುಗ್ಯಾವ. ಇಲ್ಲಿಗಲ್ ರಿಲೇಷನ್ಸ್. ಗಂಡ ಮತ್ತೊಬ್ಬಕ್ಕೆ ಕೂಡ ದಾನ, ಹೆಂಡತಿ ಯಾರು ಕೂಡ ಭಯಂಕರ ಮಾತಾಡ್ತಾಳ. ಫೋನ್ಯಾಗ ಅವ್ರದ್ದೆಲ್ಲ ಫೋನ್ ಅದು ಇದು ಮಾತಾಡ್ತಾರ. ನನಗೆ ಸಾಕಾಗಿಬಿಟ್ಟೈತಿ. ಏನ್ರಿ ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಹೊಳ್ಳಿ ಮಾತಾಡ್ತಾಳ, ಒಮ್ಮೆ ತಿರುಗಿ ಹೊಡೆದಾಳ. ಇಂಥವೆಲ್ಲ ಪ್ರಾಬ್ಲಮ್ ತೊಗೊಂಡ್ಬರ್ತಾರೆ. ಸಮಸ್ಯೆಗಳು ಎಂಥ ಸಮಸ್ಯೆಗಳು? ಉತ್ತರ ಇಲ್ಲದ ಸಮಸ್ಯೆಗಳು. ಈ ಸಮಸ್ಯೆಗಳಿಂದಾಗಿ ನೋವುಗಳು. ಈ ಸಮಸ್ಯೆಗಳಿಂದಾಗಿ ನೋವುಗಳು. ಹೀಗೆ ದೊಡ್ಡ ಬಿಸ್ನೆಸ್ ಮಾಡಕತ್ತೀರಿ, 20 ವರ್ಷ ಚಂದ ನಡೆದದ, ಸಡನ್ ಆಗಿ ಕೊಲ್ಯಾಪ್ಸ್. ದಿವಸ 20,000 ವ್ಯಾಪಾರ ಆಗತ್ತ, 200 ಗತಿ ಇಲ್ರಿ ಅಂತ ಬರ್ತಾರ. ಏನಾಗೈತೆ ಗೊತ್ತಾಗಲ್ದು. 65 ವರ್ಷ ಗಂಡ ಹೆಂಡತಿ ಲೈಫ್ ಮಾಡಿ, ನನ್ನ ಶಿಷ್ಯಳು ಪುಣಾದಾಗ ನನ್ನ ಶಿಷ್ಯಳು ಮದುವೆಯಾಗಿ 67 ವರ್ಷ ಆಯ್ತು. 67 ವರ್ಷ ಮದುವೆಯಾಗಿ. ಈಗ ಆಕಿನ ಗಂಡ ಡೈವರ್ಸ್ ಕೊಟ್ಟಾನ. ಒಬ್ಬ ಪೇಂಟ್ ವ್ಯಾಪಾರಿ, ಒಬ್ಬ ಸೆಕ್ರೆಟರಿ ಇಟ್ಕೊಂಡಾನ. ಸಣ್ಣ ಹುಡುಗಿಂದ ಆಕಿ ಕೂಡ ಲವ್ ಬಿಟ್ಟವ. ನಡಿ ಡೈವರ್ಸ್ ಕೊಟ್ಟು ಆಕಿನ ಕೂಡ ಮದುವೆ ಆಗಿ. ಬಗೆಲಾರ ಸಮಸ್ಯೆ. ಕೋರ್ಟ್ನಾಗ ಹೋಯ್ತಿಲ್ಲ, ಮುಗೀತು. ಕೋರ್ಟ್ನಾಗ ಹೋದ ಮುಗೀತು. ನೀವು ಮುದುಕರಾಗಿ ಸಾಯಿ ಮಟ್ಟ ಕೋರ್ಟ್ ಇತ್ಯರ್ಥ ಆಗುದಿಲ್ಲ. ಮುಗೀತಪ್ಪ. ದೊಡ್ಡ ಟೆನ್ಷನ್ ಅದು. ಅದಕ್ಕಾಗಿ ಒಂದು ಗಾದಿ ಮಾತ ಅದು, ಕೋರ್ಟ್ನಾಗ ಹೋದವರಿಗೆ ಗೆದ್ದವ ಸೋತಂತ, ಗೆದ್ದವ ಸೋತ್ನಂತ, ಸೋತವ ಸತ್ತಂತ. ಗೆದ್ದವ ಸೋತವ ಸತ್ತ ಅಂತ. ಕೋರ್ಟ್ನಾಗ ಕೇಸ್ ಗೆದ್ದಿತ್ತೂ ಇಲ್ಲ. ಪ್ರತಿಯೊಬ್ಬರು ಈ ವೀಕ್ನೆಸ್ ತಿಳ್ಕೊಂಡ್ಬಿಟ್ಟಾರ. ನಾ ಮನೆ ಬಾಡಿಗೆ ಕೊಟ್ಟಿರಿ, ನಾ ಬಿಡೋದಿಲ್ಲ ನೋಡು. ಕೋರ್ಟ್ಗೆ ಹೋಗು, ಗೊತ್ತೈತೆ ಅವ್ರಿಗೆ 40 ವರ್ಷ ಆರಾಮಿರ್ತೀನಿ ಅಂತ ತಿಳ್ಕೊ. ನಿನ್ನ ಮಗಳು ಚಂದನ ಬಾಳೆ ಮಾಡವಾಳು, ಏನು ಮಾಡ್ತೀವಿ? ಡೈವರ್ಸು 40 ವರ್ಷ ನಡೀರಿ, ಮುದುಕಿ ಆಗ್ಬಿಟ್ಟ. ಮತ್ತೊಬ್ಬನ ಮದುವೆ ಆಗೋಂಗಿಲ್ಲ, ಇವ್ನು ಕೂಡ ಇರುವಾಗಿಲ್ಲ. ಎಷ್ಟು ಸಮಸ್ಯೆ. ಮಕ್ಕಳಿಗೆ ಮದುವೆನೇ ಆಗುವಲ್ಲಿ ಇವತ್ತು. ನೀನೊಬ್ರಿಗೆ ಫೋನ್ ಮಾಡ್ಯಾಳ ಹೆಣ್ಮಗಳು, ಯಾವ ಊರು, ಏನು ಬೇಡ, ಅದ್ರ ನಿಮ್ಮ ಕಡೆ ಬರ್ತೀನಂತೆ ಹೇಳಿದೆ. ಎದಕ್ಕವ ಅಂತಂದೆ. ನಮ್ಮ ಮನ್ಯಾಗ 3 ಮಂದಿ ಅಂತಂಬರದಾರ, 2 ತಂಗಿಯರ, 5 ಮಂದಿ ಒಟ್ಟ. ಯಾರಿಗೂ ಮದುವೆ ಆಗಿಲ್ಲ. ನಿನ್ನ ವಯಸ್ಸು ಎಷ್ಟು? 46. ಅಕ್ಕನ ವಯಸ್ಸು. ತಂಗಿ ವಯಸ್ಸು ಎಷ್ಟು? 43. ಅಣ್ಣನ ವಯಸ್ಸು ಎಷ್ಟು? 38. ಮತ್ತೊಬ್ಬನ ವಯಸ್ಸು 36. ಎಲ್ಲ ಹಡಿಯೋದು ಕಳ್ಕೊಂಡ್ಬಿಟ್ಟಾವು, ಮಕ್ಕಳು ಆಗೋದಿಲ್ಲ. ಮತ್ತು ಇವು ಲೈಂಗಿಕ ಸಂಬಂಧ ಗೊತ್ತಿಲ್ಲ, ಲಗ್ನ ಅನ್ನೋದು ಗೊತ್ತಿಲ್ಲ, ಬೇಕಾಗಿನೇ ಇಲ್ಲ ಅವ್ರಿಗೆ. ಇಂಥ ಸ್ಥಿತಿ ಇನ್ನೂ ಲಗ್ನ ಆಗುವ ಆಸೆ ಇಟ್ಕೊಂಡವು. ಎಲ್ಲ ಕಡೆ ಇದು ನಡೆದೈತಿ. ಮದುವೆನಾಗುವಲ್ಲು, ಮಕ್ಕಳಾಗುವಲ್ಲು. ಮದುವೆ ಆತ ಮಕ್ಕಳಾಗುವಲ್ಲು. ನೆಕ್ಸ್ಟ್ ಹಂತ ಯಾರಿಗೂ ಮಕ್ಕಳಾಗುವಲ್ಲು. ಚಿಂತೆ ಬರಾಕಿಲ್ಲ, ಟೆನ್ಷನ್ ಇರಾಕಿಲ್ಲ, ಮತ್ತು ನೋವು ಬ್ಯಾಡ ಬರುದಿಲ್ಲ. ಏನದು ಹೇಳತೀರದ ಒತ್ತಡ ಕ್ರಿಯೇಟ್ ಆಗ್ಯದ. ಹೇಳತೀರದ ಒತ್ತಡ. ಇವನ್ನ ಹೆಂಗೆ ಬಗೆಹರಿಸ್ತೀರಿ? ಈ ಒತ್ತಡವೇ ನಿಮಗೆ ನೋವು ತಂದಿದ್ದು. ನೀವು ತಿಳ್ಕೊಂಡಿರಿ ಮತ್ತೆ ಆ ನೋವು ಯಾರು ತಂದುಕೊಂಡದ್ದು? ನೀವೇ ತಂದುಕೊಂಡದ್ದು. ನಿಮ್ಮ ನೋವುಗಳನ್ನು ನೀವೇ ತಂದುಕೊಂಡದ್ದು. ಹೆಂಗ ಅಂತ ಕೇಳ್ತೀರಿ ನೀವು. ಹೆಂಗ ಅಂದ್ರೆ ನೀವು ಅಂತೀರಿ, ನಿಮ್ಮ ಮಕ್ಕಳು ಭಾಳ ಹರಡ್ತಾರೆ, ಭಾಳ ನಗತಾರ. ನಗಬೇಡ, ಇನ್ನು ಅಳತಿ ಅಂತೀರಿ ನೀವು. ನಗಬೇಡ, ಭಾಳ ನಗಬೇಡಕ್ಕೆ ಹೋಗ್ಬೇಡ, ಇನ್ನು ಅಳತಿ ಅಂತಾರ. ನಿಮ್ಮ ಬದುಕು ಹಂಗೆ ಆಗ್ಯದ. ಒಮ್ಮೆ ನಗತೀರಿ, ಒಮ್ಮೆ ಅಳ್ತೀರಿ. ಹಾಗಾದ್ರೆ ಗೊಯ್ಯನ್ ಮ್ಯಾಗಿರ್ತೈತಿ ನಿಮ್ದು ರಥ. ದೊಡ್ಡ ಮನೆ ಕಟ್ಟಿದ್ರಪ್ಪ, ಬಂದು ನವನ ನಗದ್ರು ಬಿಟ್ರ ಸತ್ತಿರಪ್ಪ. ತಾಯಿ ಹಿಡಿದ್ರೆ
ನೆದರು ನಿಮ್ಮ ವ್ಯವಹಾರ ಭಾಳ ಚಂದ ನಡೆದದ್ದಿ. ನೆದರು ಬಿಟ್ರು, ಸತ್ರ್ಯಪ್ಪ, ಯಾರೋ ಏನೋ ಮಾಡಿಬಿಟ್ರು. ನಿಮ್ಮ ವೈಭವ ನೋಡ್ತಾರೆ ಎಲ್ಲರೂ, ಭಾಳ ಪ್ರೀತಿ ಮಾಡ್ತಾರ, ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ. ನಿಮ್ಮನ್ನು ಹಾಳು ಮಾಡಿದವ್ರ ನಿಮ್ಮ ಪಕ್ಕದಾಗಿರೋರು, ನಿಮ್ಮ ಕೂಡ ಹುಟ್ಟಿದವರು, ನಿಮ್ಮ ಬೆನ್ನ ಹಿಂದೆ ಬೆಳೆದವರು, ಇವರ ನಿಮ್ಮನ್ನು ಹಾಳು ಮಾಡಿದ್ದು. ಖಲೀಲ್ ಗಿಬ್ರಾನ್ ಅಂತ ಒಬ್ಬ ಅದೊಂದು ದಾರ್ಶನಿಕ ಬರ್ದಾನ. ಏನ್ ಬರ್ದಾನ? दुश्मनों ने तो दुश्मनी किया, दुश्मनों ने तो दुश्मनी किया, मगर मगर हमारे लोगों ने क्या कमी किया. ಅರ್ಥ ಆಗತ್ತೆ? ದುಶ್ಮನೋं ने तो दुश्मनी किया. ವೈರಿಗಳು ಕೆಟ್ಟದ್ದು ಮಾಡ್ತಾರೆ, ಸಹಜ ಅದ. ನಿಮ್ಮ ವೈರಿಗಳದಾರ, ವೈರಿಗಳು ಇಲ್ಲದೆ ಇಲ್ಲ. ದೇವತೆಗಳಿಗೂ ವೈರಿ ಇರ್ತಾರೆ, ನಿಮಗಿಲ್ಲ. ಒಳ್ಳೆಯವರಿಗೆ ಗ್ಯಾರಂಟಿ ವೈರಿ ಇರ್ತಾರೆ. ನೀವಂತೀರಿ, ಗುರುಗಳು ಇದುವರೆಗೆ ನಾ ಯಾರು ಕನ್ನ ನೀರು ತರಿಸಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅಂಥವ್ರಿಗೆ ದುಃಖ ಭಾಳ. ನೀವು ಹಂಗಿದ್ರೆ ದುಃಖ ಭಾಳ. ಹೌದಾ? ಯಾರು ಕನ್ನ ನೀರು ತರಿಸಿಲ್ಲ ಅಂತೀರಿ, ನಿಮ್ಮ ಕಣ್ಣಾಗ ರಕ್ತ ಬರಕತ್ತ, ರಕ್ತ. ಇದನ್ನ ಮಾಡಿದವ್ರು ಯಾರು? ದುಶ್ಮನ್ ಓಣೈತು ದುಶ್ಮನಿ ಕಿಯ. ದುಶ್ಮನ್ ಮಾಡೇ ಇಲ್ಲ. ವಿಚಿತ್ರ ಅಂದ್ರ ಅವ್ರು ಮಾಡೇ ಇಲ್ಲ. ಹಮಾರೇ ಲೋಗೋನೆ ಕ್ಯಾ ಕಮ್ಮಿ ಕಿಯ. ನಮ್ಮವರೇ ಮಾಡಿದ್ದು. ನಮ್ಮ ಏಳಿಗೆಯನ್ನು ನೋಡಿದ್ರು, ಕರಬು ಪಟ್ಟರು. ಆ ನಂತರ ಅಡ್ಡಗಾಲ ಹಾಕಿದ್ರು, ನಿಮ್ಮ ಚಂಡ ಮುರಿದ್ರು. ನಿಮ್ಮ ಅಣ್ಣ ತಮ್ಮರ ನಿಮ್ಮ ಪಾಲು ಕೊಡವಲ್ರು. ಎಷ್ಟು ಮಂದಿ ಬರ್ತಾರೆ, ಪಾಲು ಕೊಡವಲ್ಲ. ಈ ದೊಡ್ಡ ಸಮಸ್ಯೆ ಆಗಿಬಿಟ್ಟರು. ನಮ್ಮ ಅಪ್ಪನ ಹೆಸರಲ್ಲಿ 68 ಎಕರೆ ಐತ್ರಿ, ನಮ್ಮ ಅಣ್ಣ ತೊಗೊಂಡು ಕುಂತಾನ, 1-2 ಎಕರೆ ಕೊಡವಲ್ರಿ. ಏನ್ ಮಾಡ್ತೀವಿ? ಕೊಡ್ಬೇಕ್ಯಾ? ಹೋಗು. ಜಗಾಡ್ತೀಯ? ಬಾ. ಏನ್ ಮಾಡ್ತೀರಿ? ಇವು ಒತ್ತಡ ಕ್ರಿಯೇಟ್ ಆಗೈತಿ. ನಮ್ಗೆ ಒತ್ತಡ, ಸಮಸ್ಯೆಗಳು ಅದಾವ. ಒತ್ತಡದ ಪರಿಹಾರ ಕಾಣೋದಿಲ್ಲ, ಅದಕ್ಕೆ ಮತ್ತಿಟ್ಟು ಒತ್ತಡ. ಮುಂಜಾನೆ ಕೂಡ ಒತ್ತಡ, ಶುರು ಆಗುತ್ತ. ನೀರಿಲ್ಲ ಒತ್ತಡ, ಗ್ಯಾಸ್ ಇಲ್ಲ ಒತ್ತಡ, ಪೇಪರ್ ಬರಲಿಲ್ಲ ಒತ್ತಡ, ಮಕ್ಕಳು ಸಾಲಿಗೆ ಹೋಗೋಳ್ರು ಒತ್ತಡ, ಏನ್ ಅಡಿಗೆ ಮಾಡೇ ಇಲ್ಲ ಒತ್ತಡ, ಹೋಟೆಲ್ ಹೋಗಿರಿ ಸರಿ ರುಚಿನೇ ಇಲ್ಲ ಒತ್ತಡ, ಹೆಂಗ್ ಮಾಡಬೇಕು ಒತ್ತಡ. ಆಫೀಸ್ಗೆ ಹೋಗಿರಿ ಬಾಸ್ ಒದರ್ತಾನ, ನೀನ್ ನಾಳೆ ಬಿಟ್ಟು ಹೋಗಿ ಹಿಂಗ್ ಬಂದ್ರಪ್ಪ ಅಂತಾನ ಒತ್ತಡ. ಯಾವುದೋ ಆಫೀಸಿಗೆ ಹೋಗಿರಿ ಕೆಲಸ ಆಗವಲ್ದು, ಬರ್ರಿ ನಿಮ್ಮ ಅಷ್ಟ ಕೆಲಸ ಇರ್ತವನ, ನೀವು ಒಬ್ರೇನ ಅವ್ರ ಅಂತಾನ, ಹೊಳ್ಳಿ ಅನ್ನಕ್ ಬರೋಂಗಿಲ್ಲ ಒತ್ತಡ. ಒತ್ತಡ ಯಾವ ಕೆಲಸ ಲಗುನ ಆಗುದಿಲ್ಲ, ಏನು ಅನ್ನಕ್ ಬರೋಂಗಿಲ್ಲ. ಹೆಂಗದ ಮಕ್ಳು ಮಾತು ಕೇಳವಲ್ರು, ಗಂಡ ಹೇಳಿದಂಗೆ ಕೇಳವಲ್ಲ ಅಂತ ಬರ್ತಾರೆ ಎಷ್ಟೋ ಮಂದಿ. ನನ್ನ ಗಂಡ ಒಟ್ಟು ನಾ ಹೇಳಿದ್ ಕೇಳುದು ಅಂತ ಬರ್ತಾರೆ. ನೋಡಿ ವಿಚಿತ್ರ ಅಂತ ಮಂದಿ ಬರ್ತಾರ. ನನ್ನ ಗಂಡ ನಾ ಹೇಳ್ದಂಗೆ ಕೇಳೋಂಗೆ ಮಾಡ್ರಿ ಏನದಂತ ತಿಳ್ಕೊಂಡು ಅಂತ ಬರ್ತಾರ. ನಾ ಅಂತೀನಿ ಅವ ಹೇಳ್ದೆ ನೀ ಯಾಕೆ ಕೇಳಿದ್ರು, ನೀವು ವಿಚಿತ್ರದ ಬಿಡ್ರಿ, ಎಲ್ಲ ನಾವ ಕೇಳ್ಕೊಂತ ಹೋಗ್ಬೇಕನ್ರಿ ಅಂತ ಹೋಗ್ತಾರ ಅವರು. ಹೌದಾ? ಎಷ್ಟು ಸಮಸ್ಯೆ ತೊಗೊಂಡ್ಬರ್ತಾರ. ಅವು ನನಗೆ ಸಮಸ್ಯೆಗಳೇ ಅಲ್ಲ ಅನ್ಸುತ್ತ, ಆದ್ರೆ ಇವು ಸಮಸ್ಯೆಗಳಾಗ್ಯಾವ. ಯಾಕೆ ಸಮಸ್ಯೆಗಳೇ ಅಲ್ಲ ಅಂತಂದ್ರ ಅದಕ್ಕೆ ನೀವು ಮಾಡಿಕೊಂಡದ್ದು ಸಮಸ್ಯೆಗಳು. ನೀವು ಮಾಡಿಕೊಂಡದ್ದು ಹೆಂಗ ಅನ್ನೋದು ನಾ ಹೇಳ್ತೀನಿ. ಯಾಕಂದ್ರೆ ಮೊದಲು ನಾನು 2 ತಾಸು ಹೇಳ್ತಿದ್ದೆ. 2-3 ತಾಸು ಹೇಳಿದ್ರಪ್ಪ ಅಂದ್ರೆ ನಿಮಗೆ ತಾಳ್ಮೆ ಇರುವುದಿಲ್ಲ. ಬರೀ 2-3 ತಾಸು ಅಲ್ಲ, ನಾ 10 ತಾಸು ಹಿಂಗೆ ಕುಂತ್ಕೊಂಡು ಕೇಳ್ರಿ, ಹಿಂಗೆ ಒದರ್ತೀನಿ ನಾನು. ಯಾಕಪ್ಪ ಅಂದ್ರೆ ಈ ತಲೆಯಾಗ 65 ವರ್ಷ ಆಯ್ತು ನಾ ಕಲ್ಸಾಕತ್ತಿ ಯೋಗ. ಇನ್ನು ನೀವು ಹುಟ್ಟಿದ್ರಿಲ್ಲ ಯಾರಿಗೂ ಗೊತ್ತು. 65 ವರ್ಷ, 19 ಲಕ್ಷ ಜನ ಶಿಷ್ಯರು, ಲೆಕ್ಕವಿಲ್ಲದಷ್ಟು ಉಪನ್ಯಾಸಗಳು, ಲೆಕ್ಕವಿಲ್ಲದಷ್ಟು ನಿಮ್ಮಂಥವ್ರು ತಂದು ಸಮಸ್ಯೆಗಳು ಒತ್ತಡ ಹಾಕಿದ್ದು. ಇವನ್ನೆಲ್ಲ ಕೇಳಿ ಕೇಳಿ ಬದುಕಂದ್ರೆ ಏನಪ್ಪ ಮಜಾ ಆಯ್ತು ಒಂದಿಟ್ಟು. ಆದ್ರೆ ಅದು ಸಮಸ್ಯೆ ಅಲ್ಲನಿಸುತ್ತೆ ನನಗೂ. ಸಮಸ್ಯೆಗಳು ಅಲ್ಲ ಅಂತ ನನಗೆ ಅನಿಸುತ್ತಾ, ಯಾಕಂದ್ರೆ ನಾವು ತಿಳುವಳಿಕೆ ಅದ. ಆದ್ರೆ ನಿಮ್ಗೆ ತಿಳುವಳಿಕೆ ಇಲ್ಲ, ಈಟ ಸಮಸ್ಯೆ ಇಷ್ಟು ದೊಡ್ಡದಾಗಿಬಿಟ್ಟದು. ಕೆಲ ಮಂದಿ ಬದುಕನ್ನು ಹೆಂಗೆ ನೋಡ್ತಾರಪ್ಪ ಅಂದ್ರೆ, ಟೆಲಿಸ್ಕೋಪ್ ಇರುತ್ತೆ, ಟೆಲಿಸ್ಕೋಪ್ ಗೊತ್ತದ? ಟೆಲಿಸ್ಕೋಪ್ ಹೆಂಗಿರುತ್ತಪ್ಪ ಅಂದ್ರೆ ಹಿಂಗೆ ನೋಡ್ತಾರ, ದೂರದಿರ್ತದೆ ಅದು, ಹಿಂಗೆ ನೋಡ್ತಾರ. ಅವು
ಸಾಂದಿದ್ದು ಭಯಂಕರ ದ್ವಾರ ಕಾಣಿಸುತ್ತೆ ನೋಡ್ರಿ. ಒಂದು ಟೆಲಿಸ್ಕೋಪ್ ಅದ, ಹಿಂಗೆ ನೋಡಿದ್ರೆ ಸಣ್ಣದಿದ್ದು ದೊಡ್ಡದು ಕಾಣಿಸುತ್ತೆ. ಉಲ್ಟಾ ಮಾಡ್ರಿ ಹಿಂಗೆ ನೋಡ್ರಿ, ದೊಡ್ಡದಿದ್ದದ್ದು ಈಟ ಕಾಣಿಸ್ತದೆ ನೋಡ್ರಿ. ದೊಡ್ಡದಿದ್ದದ್ದು ಉಲ್ಟಾ ಮಾಡಿದ್ರೆ ಈಟ ಕಾಣಿಸ್ತದೆ, ಸಣ್ಣ ಕಾಣಿಸುತ್ತೆ. ಹಿಂಗೆ ಮಾಡಿದ್ರೆ ಸಾರ್ದಿದ್ದದ್ದು ಭಯಂಕರ ದೊಡ್ಡದು ಕಾಣಿಸುತ್ತೆ. ಇದನ್ನ ಉದಾಹರಣೆ ಯಾಕೆ ಕೊಟ್ಟನಪ್ಪ ಅಂದ್ರೆ, ಇವ್ರಿಗೊಂದು ಸಣ್ಣ ಸಮಸ್ಯೆ ಅದ. ಅವರ ಸಮಸ್ಯೆ ಕೇಳಿದ್ರಪ್ಪ ಅಂದ್ರೆ ಇವ್ರಿಗೆ ಅತಿ ದೊಡ್ಡ ಸಮಸ್ಯೆ, ಅವ್ರಿಗೆ ಸಣ್ಣ ಸಮಸ್ಯೆ. ಇವರಿಗೆ ಅತ್ಯಂತ ದೊಡ್ಡ ಸಮಸ್ಯೆ, ಇವರಿಗೆ ಸಣ್ಣ ಸಮಸ್ಯೆ. ನಿಮ್ಮ ಮನಸ್ಸು ಅತ್ಯಂತ ಸಣ್ಣ ಸಮಸ್ಯೆ ಇರ್ತದೆ, ಆದ್ರೆ ಅದರ ದೊಡ್ಡದು ಮಾಡ್ಕೊಂಡ್ಬಿಟ್ಟಿರಿ. ಅತ್ಯಂತ ದೊಡ್ಡ ಸಮಸ್ಯೆ ಇರ್ತದೆ, ಸಣ್ಣ ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿರಿ. ಎಷ್ಟೋ ಮಂದಿ ಹೆಣ್ಮಕ್ಳು ಬರ್ತಾರೆ, ಗುರುಜಿ ಇವ್ರಿಗೆ ನಿಮ್ಮ ಶಿಷ್ಯ ಬುದ್ಧಿ ಹೇಳ್ರಿ, ಬೆಳೆದು ನಿಂತ ಮಕ್ಕಳದಾವ, ಅಲ್ಲೇ ಅಡ್ಡಾಡ್ತಾವ, ಮದುವೆ ಮಾಡಂತ ಹೇಳ್ರಿ ಅಂತ. ಈಕಿಗೆ ಮಕ್ಕಳ ಮದುವೆ ಆಗಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ, ಇವನಿಗೆ ಬಿಸ್ನೆಸ್ ಓಡಿಸ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಅದು ಮಕ್ಕಳ ಸಮಸ್ಯೆ ಅಲ್ವೇ ಅಲ್ಲ ಅವನಿಗೆ. ಇವನಿಗೆ ಸಣ್ಣ ಸಮಸ್ಯೆ, ಅವಳಿಗೆ ದೊಡ್ಡ ಸಮಸ್ಯೆ. ಅವಳಿಗೆ ಸಣ್ಣ ಸಮಸ್ಯೆ, ಇವ್ರಿಗೆ ದೊಡ್ಡ ಸಮಸ್ಯೆ. ಬದುಕು ಹಿಂಗೆ ನಡೆದ ಆಟ. ಸಣ್ಣ ಮತ್ತು ದೊಡ್ಡದ ಅಂತರ ತಿಳ್ಕೊಳ್ಳಿಲ್ಲ ನೀವು, ಯಾವುದಕ್ಕೆ ಬೆಲೆ ಕೊಡಬೇಕು ತಿಳ್ಕೊಳ್ಳಿಲ್ಲ ನೀವು. ಫಸ್ಟ್ ಯಾವುದಕ್ಕೆ ಬೆಲೆ ಕೊಡಬೇಕು, ಈಗ ಕರೆಕ್ಟ್ ಬಂದಿರಿ ನೀವು. ಯಾಕೆ ಕರೆಕ್ಟ್ ಬಂದಿರಪ್ಪ ಅಂದ್ರೆ ನೋವು ಶುರು ಆಯಿತು, ಬಂದಿರಿ. ಆದ್ರೆ ನೋವು ಕಮ್ಮಿ ಆಗುತ್ತಲ್ಲ, ನಿರ್ಲಕ್ಷ್ಯ ಮಾಡ್ತೀರಿ. ಮತ್ತೆ ಸ್ವಲ್ಪ ನೋವು ಕಮ್ಮಿ ಆಯ್ತಲ್ಲ, ನೋವು ಕಮ್ಮಿ ಆದ್ರೂ ನಿರ್ಲಕ್ಷ್ಯ. ನಿಮಗೆ ಅಸ್ಮಾ ಬರ್ತದ, ಬಜಿ ಗಿಜಿ ತಿನ್ಬೇಡ ಅಂತ ಹೇಳ್ತಾರೆ. ಬಿಡ್ತೀರಿ, ಕಮ್ಮಿ ಆಯ್ತಲ್ಲ ಮತ್ತೆ ಬಜಿ ತಿಂತೀರಿ. ನೀವು ಮತ್ತೆ ಬಜಿ ತಿಂತೀರಿ, ಮತ್ತೆ ಬರ್ತದ, ಮತ್ತೆ ಬಿಡ್ತೀರಿ, ಮತ್ತೆ ತೊಗೊಂತೀರಿ. ಹಂಗೆ ಇವತ್ತು ಮಲ ಮಚ್ಕೊಂತೀರಿ, ಆರೈಕೆ ಮಾಡ್ತೀರಿ, ಇದನ್ನು ಮಾಡ್ತೀರಿ, ಸ್ವಲ್ಪ ಆರಾಮಾತಲ್ಲ, ಮತ್ತೆ ಯಾಕೆ ಮಾಡ್ಬೇಕು ಅನ್ಸುತ್ತೆ ನಿಮಗೆ. ವಾಕಿಂಗ್ ಮಾಡ್ತೀರಿ, ಈಗ ವಾಕಿಂಗ್ ಯಾಕೆ ಮಾಡಬೇಕು, ಯೋಗ ಯಾಕೆ ಮಾಡಬೇಕು, ಅವು ಎಲ್ಲ ದನ ಕೆಟ್ಟ ಏನು ಎಲ್ಲ ಕೆಟ್ಟ ಮಾಡಬೇಕು. ಆರಾಮಿದ್ದಾಗ ಯಾಕೆ ಮಾಡ್ಬೇಕಂತೀರಿ ನೀವು? ಇದೇ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ನೀವು. ಆರಾಮಿದ್ದಾಗ ನೀವು ನಿಮಗೆ ರಿಲ್ಯಾಕ್ಸ್ ಕೊಡೋದಿಲ್ಲ, ನಿಮಗೂ ಕೊಡೋದಿಲ್ಲ, ನಿಮ್ಮ ಹೆಂಡ್ರಿಗೂ ಕೊಡೋದಿಲ್ಲ, ನಿಮ್ಮ ಅಪ್ಪಗೂ ಕೊಡೋದಿಲ್ಲ, ನಿಮ್ಮ ಮಕ್ಕಳಿಗೂ ಕೊಡೋದಿಲ್ಲ. ಆರಾಮದಾರಲ್ಲ, ಏನು ಮಾಡಬೇಕು? ಕೆಟ್ಟಾಗ ನಿಮ್ಮ ಬ್ಯಾಗ್ ಹಲ್ಲದವ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಬ್ಯಾಗ್ ಹಲ್ಲದಾವಿಲ್ಲ ಅದಾವಲ್ಲ, ಗೊತ್ತದವನ ನನ್ನ ಬ್ಯಾಗ್ ಹಲ್ಲದಾವ, ಸುಂದರವಾಗಿ ಅದಾವ, ತಿನ್ಬೋದು ಅಂತಿಕೊಂಡು. ಆದರೆ ನೀವು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಗಮನ ಕೊಡೋಕೆ ಟೈಮ್ ಇಲ್ಲ ಅಂತೀರಿ ನೀವು. ಅದು ಯಾವಾಗ ಗಮನ ಕೊಡ್ತೀರಪ್ಪ, ಅದು ಹಲ್ಲು ನುಸ್ಬೇಕು. ನೀರು ಕುಡಿದ್ರೆ ಜುಮ್ ಅನ್ಬೇಕು. ಐಸ್ ಕ್ರೀಮ್ ತಿಂದ್ರೆ ವಾಲ್ ಒಡ್ಕೋಬೇಕ, ಅಷ್ಟು ಜುಮ್ ಮಾಡ್ಬೇಕು. ಬೆಲ್ಲ ತಿಂದ್ರೆ ಜುಮ್ ಮಾಡ್ಬೇಕು, ಭಯಂಕರ ನೋವಾಗ್ಬೇಕು. ಯಪ್ಪ ಹಿಡ್ಕೊಂಡು ಒದ್ದಾಡ್ದ ದವಾಖಾನೆ ತೋರಿಸಿದ್ದ, ಏನು ಹಚ್ಚಂದಿದ್ದು ಹಚ್ಚಿದ್ದ. ಉಗುಳಂದ್ರೆ ಉಗುಳ್ತಾರ, ನುಂಗ್ತಾರ, ಮುಕ್ಕಳಿಸ್ತಾರ, ಎಲ್ಲ ಮಾಡ್ತಾರ. ಕಮ್ಮಿ ಆಯ್ತಿಲ್ಲ, ಮತ್ತೆ ಕಮ್ಮಿ ಆಯ್ತು. ಮತ್ತೆ ನಿಮ್ಮ ಅಪ್ಪ ಗೂಡ್ತಾನ, ಅಪ್ಪ ವಯಸ್ಸಾಗ್ಯಾವ, ತೇಗ್ತಾನ, ಉಗುಳ್ತಾನ. ಏನಪ್ಪ ನೀನು ಅದಿ ಹೊಲಸ ತಿಳ್ಕೊಂಡು ಬೈತೀರಿ. ಗುಳಿಗೆ ತಂದು ಕೊಡ್ಲಿ, ಕಫ ಆಗೈತಿ ಅಂದ್ರೆ ಏನ್ ಗುಳಿಗೆ ತಂದು ಕೊಡ್ಬೇಕು? ಬರೇ ಹಿಂಗೆ ಕಫಾಗ ಕುಂತ್ರಪ್ಪ ಅಂದ್ರೆ ಅವಳು ಚಕ್ಕಲಿಗೆ ತಿರ್ಬೇಡ ತಿಂತೀನಿ, ಅವು ಮಾಡಿಕೊಡ್ತಾನೆ, ತಿಂತಿ ಅನುಭವಿಸು ಅಂತ ಬೈತೀರಿ. ಯಾಕಂದ್ರೆ ಬೈತೀರಪ್ಪ ಅಂದ್ರೆ ಅಪ್ಪ ಜೀವಂತ ಅದನ್ನಲ್ಲ, ಅದಕ್ಕೆ ಬೈತೀರಿ. ಅಪ್ಪಗೆ ಇನ್ನಷ್ಟು ಇದಾಗಬೇಕು, ದವಾಖಾನೆ ಹಾಕ್ಬೇಕು, ದವಾಖಾನೆಗೆ ಇಂಟೆನ್ಸಿವ್ ಕೇರ್ ಹಾಕ್ಬೇಕು. ಇದ್ರಾಗ ಒಂದಳಿಕೆ 20 ನಳಿಕೆ ಹಾಕ್ಬೇಕು. ಅವ್ರ ಕೈಕಾಲು ಎತ್ತಲಾಗಿ ಇರಬಾರ್ದು. ಅವಾಗ ಭಯಂಕರ ಜಾಕ್ ಶುರು ಮಾಡ್ತೀರಿ. ಅಪ್ಪನ್ನ 10 ಲಕ್ಷ ಖರ್ಚು ಮಾಡ್ತೀರಿ ಸತ್ತ ಮಕ್ಕಳನ್ನ. ಯಾಕಂದ್ರೆ ಈಗ ದವಾಖಾನೆಗೆ ಹೋದವ್ರು ಸುರಕ್ಷಿತವಾಗಿ ಹೊಳಬರೋದು ಗ್ಯಾರಂಟಿ ಇಲ್ಲ ಇವತ್ತು ಯಾರಿಗೂ. ಸಂಡಾಸ್ ಸತ್ಯದಂತ ಹೋಗ್ತಾರ, ಸಂಡಾಸ್ ಸತ್ಯದಂತ ಹೋಗಿ ಹೊಳೆ ಬರೋದಿಲ್ಲ. ಒಂದಕ್ಕೆ ತಡ್ಕೊಳಕ್ ಆಗುವಂತ ಹೋಗ್ತಾರ, ನಳಿಕೆ ಏರಿಸ್ತಾರ, ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆಗಿ ಕಾಲು ಹೊಡ್ಯಾಕ ತೊಡಾಕವ, ಇದಾಕವ, ಸತ್ತ ಹೋಗ್ತಾರ. ಅಲ್ಲೇ ದವಾಖಾನೆಗೆ ಇಂಟೆನ್ಸಿವ್ ಕೇರ್ ಯೂನಿಟ್ನಾಗ
ಸತ್ತು ಹೋಗ್ತಾನೆ. ಸಾಯ್ತಾನ ಅಪ್ಪ, ಸಾಯನ ದೊಡ್ಡ ಫೋಟೋ ಹಾಕ್ತೀರಿ, ದೊಡ್ಡ ಫೋಟೋ ಹಾಕಿ ಜೋಳ ದಾನ ಮಾಡ್ತೀರಿ, ಪ್ಲೇಟ್ ದಾನ ಮಾಡ್ತೀರಿ, ದೊಡ್ಡ ವಿಜಯ ಕರ್ನಾಟಕ ದೊಡ್ಡ ಫೋಟೋ ಹಾಕ್ತೀರಿ. ಹೌದಾ? ಅವಾಗ ಏನು ಹೇಳಿದ್ದ ಅಪ್ಪ ನೆನಪು ಮಾಡ್ಕೊಂಡ್ರೆ, ಒಂದಿಷ್ಟು ಗುರಿ ತಂದು ಕೊಡ್ಲಿ, ಕಪ್ಪ ಆಗೈತಿ ಅಂದ್ರೆ ತಂದು ಕೊಡಲಿಲ್ಲ. ಒಣ ವಯಸ್ಸರಿಗೆ ಅಪ್ಪನ ಕಳ್ಕೊಂಡ್ರೆ ರೊಕ್ಕನ ಹೋತು. ಯಾಕೆ? ಅಪ್ಪ ಜೀವಂತ ಅದಾನ ಅನ್ನಬೇಕು. ಯಾರ್ಯಾರು ನೀವಾಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಅಪ್ಪ ಆಗಲಿ, ನೀವು ಯಾಕೆ ಕಿಮ್ಮತ್ತು ಕೊಡೋದಲ್ಪ ಸಾಯ್ಬೇಕು. ಸತ್ತಾಗಲೇ ನೀವು ಕೊಡೋದು ಕಿಮ್ಮತ್ತು, ಇಲ್ಲವಾಗಬೇಕು. ಇದು ಮನುಷ್ಯ ದೌರ್ಬಲ್ಯ. ಮನುಷ್ಯ ದೌರ್ಬಲ್ಯ ಇದು ಎಲ್ಲರದು. ಮತ್ತು ಎಲ್ಲರದು. ಯಾವ ಮನುಷ್ಯ ಇರೋದಿಲ್ಲ, ಯಾವ ಮನುಷ್ಯ ಸಾಯ್ತಾನ, ಯಾವ ಮನುಷ್ಯ ಏನೋ ಇಂಟರ್ ಸೆಕ್ಯೂರಿಟಿನೇ ಹಾಕಿ ಮಲಗಿಸ್ತಾರ, ಅವ್ರ ಬಗ್ಗೆನೇ ಹೆಚ್ಚು. ಇನ್ನು ಮಕ್ಕಳು 10 ಮಕ್ಕಳು ಇರ್ತಾರ. ಒಬ್ಬ ಯಾವನೋ ಕೇಳಿದಂತ, ಈ 10 ಮಕ್ಕಳೊಳಗೆ ನಿಮಗೆ ಯಾರು ಪ್ರೀತಿ ಮಾಡ್ತೀವಿ ಹೆಚ್ಚಿಗೆ ಅಂತ ಅವ್ರು ಕೇಳಿದ್ರಪ್ಪ ಅಂದ್ರೆ ಅವ್ರು ಹೇಳ್ತಾಳ, ಯಾವ ಮಗ ಮಕ್ಕೊಂತಾನ, ಯಾವ ಮಗ ಊಟ ಮಾಡೋದಿಲ್ಲ, ಯಾವ ಮಗ ಬಿದ್ದು ಬರ್ತಾನ, ಯಾವ ಮಗ ಗಾಯ ಆಗುತ್ತ ಅಂತವನ್ನ ಪ್ರೀತಿ ಮಾಡ್ತೀನಿ ಅಂತ. ಉಳ್ಕಿದವರು ನಿರ್ಲಕ್ಷ್ಯ. ಹಂಗೇನೇ ಬದುಕು. ಎಲ್ಲ ಸರಿ ಇದ್ದಾಗ ನೀವು ಬೆಲೆ ಕೊಡೋದೇ ಇಲ್ಲ. ನೀವು ನಿಮ್ಮ ಆರೋಗ್ಯಕ್ಕೆ ಬೆಲೆ ಕೊಡೋದಿಲ್ಲ, ನಿಮ್ಮ ಜೀವಕ್ಕೆ ಬೆಲೆ ಕೊಡೋದಿಲ್ಲ. ಕತ್ತಿ ದುಡ್ದಂಗೆ ಬಿಡ್ತೀರಿ. ಯಾರ ಸಂಬಂಧ ದುಡಿತೀರಿ? ನೀವು ತಂದು ಹಾಕ್ತಿರೋ ತಿಂದು ಹಾಕ್ತಾರೆ, ನಿಮ್ಗೆ ಕ್ಯಾರಿ ಆಡೋದಿಲ್ಲ ಅವರು ನಿಮ್ಮ ಮನ್ಯಾಗ. ಇಡೀ ಆಧಾರ ಸ್ತಂಭ ನೀವ, ಆದ್ರೆ ನಿಮಗೆ ಕಿಮ್ಮತ್ತಿಲ್ಲ. ಯಾವಾಗ ಕಿಮ್ಮತ್ ಸಿಗುತ್ತ? ಸಾಯ್ಬೇಕು ನೀವು. ನಿಮ್ಮ ಫೋಟೋ ಗಾಡಿಗೆ ಬರಬೇಕು. ಇಷ್ಟೇ ಬದುಕು. ನೀವು ನಿಮ್ಮ ಆರೋಗ್ಯಕ್ಕೆ ಬೆಲೆ ಕೊಡ್ತಿಲ್ಲ. ಯಾಕಂದ್ರೆ ಏನಾಗಿಲ್ಲಲ್ಲ, ಇನ್ನು ದಾಡಿ ಆಗ್ಬೇಕು, ಕೆಟ್ಟಬೇಕು, ಅವಾಗ ಕಿಮ್ಮತ್ ಕೊಡ್ತೀರಿ. ಇವು ದೌರ್ಬಲ್ಯಗಳು, ಮನುಷ್ಯ ದೌರ್ಬಲ್ಯಗಳು. ಅದಕ್ಕೆ ಇಲ್ಲಿ ಬಂದಿರಲ್ಲ, ಇನ್ನೂ ತಪ್ಪು ಮಾಡಿರಿ, ಇನ್ನೂ ತಪ್ಪು ಮಾಡಕತ್ತೀರಿ. ಏನು ಸೂಕ್ಷ್ಮ ತಪ್ಪುಗಳದಾವ. ಇದಕ್ಕೆ ಕರ್ಮಗಳು ಅಂತಾರೆ. ಕರ್ಮಗಳು ಅಂತಾರೆ ಗೊತ್ತದನ್ನು? ಕರ್ಮ ಹಿಂದಿನ ಕರ್ಮವನ್ನು ಇಂದುನ್ನಬೇಕು, ಇಂದಿನ ಕರ್ಮವನ್ನು ಮುಂದುನ್ನಬೇಕು ಆತ್ಮ. ನಿಮ್ಗೆ ನೋವು ಬಂದದ, ನಿಮ್ಗೆ ಒಟ್ಟ ಸಹಿಸಲಾರದ ವೇದನೆ ಅದ, ಒಟ್ಟ ಕಮ್ಮಿ ಆಗೋದು ಅಂತ ಬರ್ತಾರೆ ಎಷ್ಟೋ ಜನ. ಇಲ್ಲಿ ಬಂದೀವ್ರಿ 10 ದಿವಸ ಹತ್ರ ಕಮ್ಮಿನೇ ಆಗೋದು ಅಂತ ಬರ್ತಾರೆ. ಕರ್ಮ. ನಾವು ನಿಮ್ಮನ್ನು ನೋವು ಕಡಿಮೆ ಮಾಡ್ತೀವಿ, ಕರ್ಮ ಕಡಿಮೆ ಮಾಡೋಕ್ಕಾಗೋದಿಲ್ಲ, ನಮ್ಮ ಕಡೆಯಿಂದ ಆಗೋದಿಲ್ಲ. ನಿಮ್ಮ ಕರ್ಮ ಅನುಭವಿಸ್ರಿ. ನಿಮ್ಮ ಕರ್ಮಗಳು ಅಂದರೆ ಏನು ಗೊತ್ತಿಲ್ಲ, ಕರ್ಮಗಳು ಹೆಂಗೆ ಕಾಡ್ತಾವೋ ಗೊತ್ತಿಲ್ಲ. ಭಾಳ ಸೂಕ್ಷ್ಮದವು. ನಾಳೆ ಕರ್ಮದ ಬಗ್ಗೆ ಹೇಳ್ತೀನಿ. ಕರ್ಮಗಳು ಹೆಂಗೆ ಕಾಡ್ತಾವ, ಯಾವ ಕರ್ಮದಿಂದಾಗಿ ಹಿಂಗೆ ನಿಮ್ಗೆ ನೋವು ಬಂದದ್ದು, ಯಾವ ಕರ್ಮದಿಂದಾಗಿ ನಿಮಗೆ ಜಟ್ಟುಗಳು ಬರ್ತಾವ, ಆ ಕರ್ಮವನ್ನು ಹೆಂಗೆ ಕಳ್ಕೋಬೇಕು. ಅಲ್ಲಿ ಮಠ ಹಿಂಗೆ ಹೊರಗುದ. ಇವತ್ತು ಬಂದ್ರಿ, ಇನ್ನೂ 10 ಬರಬೇಕು, ಇನ್ನೂ 10 ಸಲ ಬರಬೇಕು. ಯಾಕೆ ಬರ್ತದೆ ಅದು ನಿಮ್ಮ ಕರ್ಮಗಳು. ನೀವು ತಿಳ್ಕೊಂಡ್ರಿ ನಾ ಸಾಚಾದಿನ ತಿಳ್ಕೊಂಡು ದುಷ್ಟದ್ರಿ. ನೀವು ಒಳಗೊಳಗ 4 ಗೋಡೆಗಳ ಮಧ್ಯೆ ನೀವು ರಾಕ್ಷಸರಿದ್ದೀರಿ. ಮ್ಯಾಗ ಗೋವಿನ ಚಿತ್ರ ಮುಖದ್ದು, ಮ್ಯಾಗೆಲ್ಲ ನೀವು ಭಾಳ ಅಗ್ರಿ ಸಂಭಾಯ್ತ ಅಂತ ತೋರಿಸ್ತೀರಿ, ದೊಡ್ಡ ಚಾರಿತ್ರ್ಯವಂತ ತೋರಿಸ್ತೀರಿ, ದೊಡ್ಡ ಯೋಗಿ ಅಂತ ತೋರಿಸ್ತೀರಿ, ದೊಡ್ಡ ಏನು ಭಾಳ ಸಂಭಾಯ್ತ್ರಿ. ಭಾಳ 20 ಸಲ ಪೂಜೆ ಮಾಡ್ಕೊಂತಾನ್ರಿ. ಒಟ್ಟ ಹೊರಗೆ ತಿನ್ನೋದಿಲ್ರಿ. ಒಳಗಿನ ಜಗತ್ತು ಗೊತ್ತಿಲ್ಲ ನಮ್ಗೆ. ರಾತ್ ಕಾ ಸಾಧು, ದಿನಕ ಸಾಧು ರಾತ್ ಕಾ ಅಂತಾರಲ್ಲ, ಹಂಗದಿರಿ ನೀವೆಲ್ಲರೂ. ಅದಕ್ಕೆ ಹಿಂಗಾಗಿರಿ. ಇದು ಸುದ್ದಿಲ್ಲ, ಇದು ಸುದ್ದಿಲ್ಲ ನಿಮ್ದು. ಹೇಳಿದ್ರೆ ನೀವು ಕೆಟ್ಟ ಅನ್ಸುತ್ತೆ. ಬಟ್ ನೋಡ್ಕೋರಿ, ನಿಮ್ಮನ್ನು ನೀವು ಕಣ್ಣು ಮುಚ್ಚಿ ನೋಡ್ಕೋರಿ ಬೇಕಾದ್ರೆ. ಎಷ್ಟು ಮಂದಿ ಕೆಟ್ಟ ಮಾಡಿರಿ ಒಳಗೆ. ಎಷ್ಟು ಮಂದಿ ಹೊಲ ಎತ್ತಿ ಹಾಕಿರಿ, ಎಷ್ಟು ಮಂದಿ ರೊಕ್ಕ ಎತ್ತಿ ಹಾಕಿರಿ. ಇಡೀ ಜಗತ್ತಿನಾಗ ಇದು ಬಂತು, ಅದು ಬಂತು, ಎಲ್ಲ ವಾಟ್ಸ್ಯಾಪ್ ಬಂತು, ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು. ಅಷ್ಟು ನೋಡ್ಬೇಕಾದ್ರೆ ಬರೀ ಮೋಸ, ಹೊಸ ಮೋಸ ಬೇಗ ಗಳಿಸ್ಬೇಕು. ನೀವು ಮನಸ್ಸು ಮಾಡಿರಪ್ಪ ಅಂದ್ರೆ 10 ಕೋಟಿ ಗಳಿಸ್ತೀರಿ ಒಂದು ದಿವಸದಾಗ. ಶಾಣತನ ಬೇಕು ಅಷ್ಟೇ. ಮೋಸ ಮಾಡೋಕ್ಕೂ ಶಾಣತನ ಬೇಕು.
ರೊಕ್ಕ ಬಂದ್ಬಿಡ್ತತಿ ಇವತ್ತು. ಮತ್ತು ಅನಾಯಾಸ ರೊಕ್ಕ ಬಂದು ಕೂಡಲೇ ಮನುಷ್ಯಾಗ ಸೊಕ್ಕ ಬರ್ತದ. ನೋಡ್ರಿಪ್ಪ ಅವನವನು ಕ್ಲಬ್ಬಿಗೆ ಹೋದ್ನೆ, ಕುಡ್ಯಾಕೆ ಹೋದ್ನೆ, ಹೆಂಗಸರು ಚಟ ಮಾಡಿದ್ನೆ, ಶುರು ಹಾಕೋಪ್ಪ ರೊಕ್ಕ ಗಯ ಬರೋಣ. ಇಡೀ ಜಗತ್ತು ಮದಿರೆ ಮಾನಿನಿ ಮೋಸ ಕೂಡ ಹೋಗ್ಬಿಟ್ಟೆ. ಇಡೀ ಜಗತ್ತು ನೀವು ಜಗತ್ತಿರೋ ಒಂದು ಭಾಗ. ಎಲ್ಲರೂ ನೋಡ್ರಿ ಮಾಂಸ ತಿಂತಾರೆ, ಎಲ್ಲರೂ ನೋಡ್ರಿ ಹೆಣ್ಮಕ್ಳು ಹಿಂದ್ಕೊಂಡು ತಿಂತಾರ. ಬರೀ ಹೊಲಸ್ ಚಟ ಒಳಗೆ ನೀವು ಮಾಡಕತ್ತೀರಿ ನೀವೆಲ್ಲ ಹೊಲಸ್ ಚಟ. ಅದು ಸಂಭಾಯ್ತದ್ದು ಭಾಳ ಶೋ ಕೊಡಕತ್ತೀರಿ, ಶೋಮಣ್ಣಗಳಾಗಿರಿ. ಹೌದಾ? ಮತ್ತು ನಿಮ್ಗೆ ಚಲೋ ಆಗಲಿದ್ರೆ ಹೆಂಗಾಗುತ್ತೆ? ಚಲೋ ಆಗಲಿದ್ರೆ ಹೆಂಗಾಗ್ತದ? ಮದಿರೆ ಮಾಂಸ ಮಾನಿನಿ ಇವ್ರ ಮೇಲೆ ಕಂಟ್ರೋಲ್ ಇರಬೇಕು. ಹಂಗೆ ಕಂಟ್ರೋಲ್ ಮಾಡ್ಕೊಂಡು ನಾವು ಯೋಗಿ ಹಾಕನವ. ಅದನ್ನ ಸರ್ವಜ್ಞೇನು ಹೇಳಿದ? ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇರುತ್ತಿರಲು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇರುತ್ತಿರಲು ಯೋಗಿ ನವನಪ್ಪ ಸರ್ವಜ್ಞ ಅಂದರು. ಇವತ್ತು ಯಾರು ಕಚ್ಚೆ ಸುದ್ದದ ಹೇಳಿ? ದೊಡ್ಡ ದೊಡ್ಡ ಸ್ವಾಮಿಗಳು ಸಿಕ್ಕು ಸಾಯಕತ್ತೇವೆ ನಾವು ಹೆಂಗಸರಿಗೆ ಬಿದ್ದು. ದೊಡ್ಡ ಸ್ವಾಮಿಗಳು ಹೆಸರು ಹೇಳೋದು ಬೇಡ. ದೊಡ್ಡ ಮಠ ಅರಮನೆ ಅಂತ ಮಠ ಕಟ್ಟಿದ್ರು, ಭಕ್ತರು ಕೊಟ್ಟರು ರೊಕ್ಕ, ಸೊಕ್ಕ ಬಂತು ಇವ್ರಿಗೆ. ಆರಾಮ್ ತಿಂದ್ರಲ್ಲ, ದುಡಿಯೋಂಗಿಲ್ಲ, ತುಪ್ಪುಡೋಂಗಿಲ್ಲಪ್ಪ. ಆರಾಮ್ ರೊಕ್ಕ ಬಂತು, ವೈಭೋಗ ಜೀವನ ಬಂತು, ಅಡ್ಡ ಹಾದಿ ಹಿಡಿದು ಬಿಟ್ರು. ತಿನ್ನೋ ಆಹಾರ, ನೋಡೋ ನೋಟ, ಅವ್ರ ಕೈಗದು ಐಫೋನ್ ಅದಾವ. ಎಲ್ಲ ಸ್ವಾಮಿಗಳ ಕೈಯಾಗ ಐಫೋನ್ಗಳದಾವ. ಮತ್ತು ಐಫೋನ್ನಾಗ ಇರ್ತದ ಮತ್ತೆ ಏನು ನೋಡ್ತಾರೆ? ಎಲ್ಲ ಬರ್ತಾವ ಅದ್ರಾಗ. ಹಿಂಗಾಗಿ ಎಲ್ಲರ ಕಚ್ಚಿ ಸಡ್ಲಾಗ್ಯಾವ, ಎಲ್ಲರ ಬಾಯಿ ಸಡ್ಲಾಗೈತಿ. ಅನುಭವಿಸ್ರಿ. ಎಲ್ಲರೂ ಸಿಕ್ಕೋನಾಗ ಹತ್ಯಾರ, ಇವತ್ತು ಎಲ್ಲರೂ ಸಿಕ್ಕೋನಾಗ ಹತ್ಯಾರ, ನಳ್ತಾರ. ದೊಡ್ಡ ದೊಡ್ಡ ಸ್ವಾಮಿಗಳು ಕಂಗಾಲ ಬಿಟ್ಟಾರ, ರಾಜಕಾರಣ ಕಂಗಾಲ ಬಿಟ್ಟಾರ, ಗಳಿಸಿದವ್ರು ಕಂಗಾಲ ಬಿಟ್ಟಾರ, ಗಳಿಸದೇ ಇದ್ದವ್ರಂತೂ ಮೊದಲ ಕಂಗಾಲಾಗ್ಯಾರ. ಕಾರಣ ಯಾರಿಗೂ ಸುಖ ಇಲ್ಲ ರೀ, ಯಾರಿಗೂ ಸುಖ ಇಲ್ಲ. ರೊಕ್ಕ ಇದ್ದವಂಗೂ ಸುಖ ಇಲ್ಲ, ರೊಕ್ಕ ಇಲ್ಲದೆ ಇದ್ದವು ಸುಖ ಇಲ್ಲ. ಮದುವೆ ಆದವನಿಗೂ ಸುಖ ಇಲ್ಲ, ಮದುವೆ ಆಗಿದ್ರೂ ಸುಖ ಇಲ್ಲ. ಮಕ್ಕಳಿದ್ರೂ ಸುಖ ಇಲ್ಲ, ಮಕ್ಕಳು ಇರದೇ ಇದ್ರೂ ಸುಖ ಇಲ್ಲ. ಎಂಥ ಮಕ್ಕಳದ ಗೊತ್ತದ? ಎಂಥ ಮಕ್ಕಳು ನನ್ನ ಮುಂದೆ ಬಂದು ಅಳತಾವು. ಇಂಥ ಮಕ್ಕಳನ್ನ ಹಡನ್ಯ ಅವ್ನು TB ಆಗಿ ಸಾಯಕತ್ತಿದ್ದ, ಒಳ್ಳೆ ಅವ ಸತ್ತು ಹೋಗಿರು ಚೆನ್ನಾಗಿತ್ತು, ಈ ನನ್ನ ಜೀವತ್ತಿಂದ ಹತ್ಯಾನ ಅಂತಾರ ಮಕ್ಕಳಿಗೆ. ಇಂಥ ಮಕ್ಕಳನ್ನ ಯಾಕೆ ಹಡಿದೆ ಅಂತಾರ? ಅವ್ರ ಮಕ್ಕಳಿದ್ದವರು ಬಡ್ಕೊಂಡು ಹತ್ಯಾರ, ನೀವು ಮಕ್ಕಳಿಲ್ಲ ಅಂತ ನೀವು ಬಡ್ಕೊಂಡಾಗತ್ತೀರಿ. ನಾವು ರೊಕ್ಕ ಇದ್ದವ್ರು ಹಂಗೆ ಸಾಯಕತ್ಯಾರ, ರೊಕ್ಕ ಇಲ್ಲದಕ್ಕೆ ನೀವು ಸಾಯಕತ್ತೀರಿ. ಹಂಗೂ ಸುಖ ಇಲ್ಲ, ಹಿಂಗೂ ಸುಖ ಇಲ್ಲ. ಸುಖ ಎಲ್ಲೈತಿ? ಇದ್ರೂ ಸುಖ ಇಲ್ಲ, ಇಲ್ಲದಿದ್ರು ಸುಖ ಇಲ್ಲಲ್ಲ. ಇದ್ರೂ ಸುಖ ಇಲ್ಲ, ಇಲ್ಲದಿದ್ರೂ ಸುಖ ಇಲ್ಲ. ಮತ್ತು ಎಲ್ಲಿ ಸುಖ? ಸುಖದ ಹುಡುಕಾಟದೊಳಗದಿರಿ. ಹೆಣ್ಣಿನ ಸಂಘದೊಳಗೆ ಸುಖ ಅಂತಕೊಂಡಂದ್ರೆ ಅದು ಸುಖ ಸಿಗಲೇ ಇಲ್ಲ. ಕುಡಿದ್ರ ಸುಖ ಅಂತ ನಂಬಿದ್ರಿ, ಅಲ್ಲಿಯೂ ಸುಖ ಸಿಗಲೇ ಇಲ್ಲ. ಸುಖ ಸಿಗಲೇ ಇಲ್ಲ, ಕಂಗಾಲ ಬಿಟ್ರಿ ನೀವು. ಎದುರಾಗೈತಿವಪ್ಪ ಅಂತಕೊಂಡು ಇಸ್ಪೀಟ್ ಆಡಕ್ಕೆ ಹೋದ್ರಿ, ರೇಸ್ ಆಡಕ್ಕೆ ಹೋದ್ರಿ, ಎಲ್ಲ ಮಾಡಕ್ಕೆ ಹೋದ್ರಿ, ಸಾಯಕತ್ತೀರಿ ನೀವೆಲ್ಲ. ಕಳ್ಕೊಂಡು ಬಂದಂಗೆ ಆದಾಗ ಏನೋ ಸ್ವಲ್ಪ ಬಂದಂಗೆ ಆಗುತ್ತ ಸುಖ, ಸೊಕ್ಕು ಕಳ್ಕೊಂತೀರಿ, ಬೀದಿ ಪಾದ. ಹಿಂಗೆ ನಡೆದಾವ ಜಗತ್ತಿನೊಳಗೆ. ಮತ್ತು ಬ್ಯಾಲೆನ್ಸ್ ಆಗಿರೋದು ಬದುಕು ಗೊತ್ತಾಗಲಿಲ್ಲ ನಿಮ್ಗೆ. ಬಂದಾಗೂ ಅಷ್ಟೇ, ಬರೆದಿದ್ದಾಗೂ ಅಷ್ಟೇ ಅನ್ನೋದೇ ಯೋಗ. ಬರೆದಾಗೂ ಅಷ್ಟೇ, ಬಂದಾಗೂ ಅಷ್ಟೇ ಅನ್ನೋದೇ ಯೋಗ. ಇದನ್ನು ಬಿಟ್ಟಿವಿ ಎಲ್ಲರೂ, ಇದನ್ನು ಬಿಟ್ಟಿವಿ. ಅದಕ್ಕೆ ಗೀತಾ ಓದ್ರಿ ನೀವು. ನಿಮಗೆ ಅನೇಕ ಸಮಸ್ಯೆಗಳಿದಾವ, ಭಗವದ್ಗೀತೆ ಓದ್ರಿಪ್ಪ. ಭಗವದ್ಗೀತೆ ಎಷ್ಟು ಅದ್ಭುತಪ್ಪ ಅಂದ್ರೆ, ನಿಮ್ಮ ಎಲ್ಲ 1000 ಸಮಸ್ಯೆಗಳಿದಾವಲ್ಲ, 1000 ಸಮಸ್ಯೆಗಳು ಇರಲಿ, ಆ 1000 ಸಮಸ್ಯೆಗಳಿಗೂ ರಾಮಬಾಣ ಉಪಾಯ ಗೀತೆಯೊಳಗದ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟಾಡ ಪರಮಾತ್ಮ ಕೃಷ್ಣ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು. ಎಷ್ಟು ಚಂದ ಒಂದೇ ಒಂದು ವಾಕ್ಯದೊಳಗ್ರಿ. ಲಾಭ ಆಗಲಿ ಹಾನಿ ಆಗಲಿ, ಜಯ ಆಗಲಿ ಅಪಜಯ ಆಗಲಿ, ಒಂದೇ ಸಮ ಇರೋ ಕೃಷ್ಣ ಪಾರ್ಥ. ಎಷ್ಟು ಅದ್ಭುತ ವಾಕ್ಯ.
ಹಿಂಗೆ ಹೇಳ್ಕೊಂತೋಕೆ ನಾವು ಪ್ರತಿಯೊಂದು ಶ್ಲೋಕದೊಳಗು ನಮಗೆ ಮಾರ್ಮಿಕ ಮಾತುಗಳಿವೆಲ್ಲ. ಬಟ್ ಗೀತೆಯನ್ನು ಯಾರು ಪಠನ ಮಾಡ್ತೀರಿ, ಯಾರು ಓದ್ತೀರಿ, ಯಾರಿಗೆ ಸತ್ಸಂಗದೊಳಗೆ ಮನಸ್ಸದ, ಯಾರಿಗೆ ಆಧ್ಯಾತ್ಮದ ಮನಸ್ಸದ, ನಿಮ್ಮದೇ ಲೋಕ ಬೇರೆ ಅದು. ಆಧ್ಯಾತ್ಮ ಮತ್ತು ಸತ್ಸಂಗ, ಪುರಾಣ, ಪುಣ್ಯಕತೆ, ಶ್ರವಣ ಇವೆಲ್ಲ ಮುದುಕರಿಗೆ ಕಿವಿ ಕೇಳಿದವ್ರಿಗಂತ ತಿಳ್ಕೊಂಡ್ಬಿಟ್ರಿ ನೀವು. ಎಲ್ಲರ ಬಗ್ಗೆ ನೋಡ್ಬೇಕಾರೆ ಶ್ರಾವಣ ಮಾಸದಾಗ ಪುರಾಣ ಶುರು ಆಗ್ತಾವ. ಅವ್ರೆಲ್ಲರೂ ಹತ್ತಿರ ಬಂದಿರ್ತಾರ, ಅವ್ರು ಏನು ಹೇಳಿದ್ರಪ್ಪ ಅಂತ ಕೇಳಿರ್ಬಾರ್ದು. ಏನಂದಮ್ಮ, ಯಾರು ನಕ್ಕಪ್ಪ, ಎದಕ್ಕೆ ನಕ್ಕವರು ಅಂಥವ್ರು ಹೋಗಿ ಕುಂತಿರ್ತಾರಲ್ಲೇ. ನಿಮ್ಮಂಥವ್ರು ಹೀಗೆ ಚೈನ್ ಹೊಡ್ಕೊಂತ ಹೋಗಿರ್ತೀರಿ. ಯಾರು ಕೇಳೋದಿಲ್ಲ. ಆಧ್ಯಾತ್ಮ ಗೊತ್ತಿಲ್ಲ, ಸತ್ಸಂಗ ಗೊತ್ತಿಲ್ಲ, ಸ್ವಾಮಿಗಳು ಗೊತ್ತಿಲ್ಲ, ಪಾದ ಪೂಜೆ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಅಪ್ಪ ಅವ್ವ ಸಾಕ್ಷಾತ್ ದೇವರು ಅನ್ನೋದು ಗೊತ್ತಿಲ್ಲ. ಹಾಳಾಗಿ ಬಿಡ್ತೀರಿ ನೀವು. ಮತ್ತು ನೀವು ಚಲೋ ಆಗ್ಬೇಕು ಅಲ್ಲ, ನಿಮ್ಗೆ ಚಲೋ ಆಗ್ಬೇಕಲ್ಲ. ಹೆಂಗೆ ಚಲೋ ಆಗ್ತದ? ಸೊಕ್ಕ ಮಯ ನಿಮ್ದೆಲ್ಲ ಸೊಕ್ಕದು. ಪರಮಾತ್ಮನ ಯಾವಾಗ ಸಿಗುವುದಿಲ್ಲ ಅಂದ್ರೆ ನಮ್ಮೊಳಗೆ ಸೊಕ್ಕು ಶುರು ಆಗುತ್ತಲ್ಲ, ಪರಮಾತ್ಮ ದೂರ ಆಗ್ತಾನೆ. ನಮ್ಮೊಳಗೆ ಸೊಕ್ಕು 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 ಬರ್ತದಲ್ಲ, ದೂರ ದೂರ ಆಗ್ತಾನೆ. ಸೊಕ್ಕು ನಮ್ಮನ್ನು ಮತ್ತು ಪರಮಾತ್ಮನನ್ನು ಬೇರ್ಪಡಿಸ್ತದೆ. ಯಾಕ್ರಿ ಒಣ ಸೊಕ್ಕು? ಯಾಕೆ ಒಣ ಸೊಕ್ಕು? ಹಾಂ, ಎಂತೆಂಥವ್ರ ಹಾಳಾಗಿ ಹೋಗ್ಯಾರ. ನನ್ನ ಕಡೆ ಇಷ್ಟು ರೊಕ್ಕದ ಸೊಕ್ಕು ಪಡಬೇಡ್ರಿ, ನನ್ನ ಹಿಂದೆ ಚಲೋದಂತ ಸೊಕ್ಕು ಪಡಬೇಡ್ರಿ, ನನ್ನ ಮಕ್ಕಳು ಡಾಕ್ಟರ್ದಂತ ಸೊಕ್ಕು ಪಡಬೇಡ್ರಿ, ನಾ 2 ಮನೆ ಕಟ್ಟಿನ ಸೊಕ್ಕು ಪಡಬೇಡ್ರಿ. ಯಾವಾಗ ಗೊಟ್ಟಕ್ಕಂತ್ರಿ ಗೊತ್ತಿಲ್ಲ, ಯಾವಾಗ ಗೊಟ್ಟಕ್ಕಂತ್ರಿ ಗೊತ್ತಿಲ್ಲ. ಹಿಂಗೆ ಕುಂತಿರ್ತೀರಿ, ಒಳಗೆ ಏನು ತರ ಹೊಕ್ಕಿರಿ, ಆಕ್ಸಿಡೆಂಟ್ ಆಗಿ ಸಾಯ್ತೀರಿ ನೀವು, ಗೊತ್ತಿಲ್ಲ ಅಷ್ಟೇ. ಅನಿಶ್ಚಿತ ಬದುಕದು. ಹಿಂಗೆ ಕರೆಂಟ್ ಅದ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಬರ್ತದಂತ ತಿಳ್ಕೊಂಡ್ರಿ, ಇಲ್ಲ ಅದು ಜನರೇಟರ್ ಸುಟ್ಟದ, ಅದು 10 ದಿವಸ ಆಗತ್ತ, ಸಾಯ್ರಿ. ಯಾವುದೂ ನಿರಂತರತೆ ಇಲ್ಲ. ಈಗ ನೋಡಿ ಪೆಟ್ರೋಲ್, ಇಡೀ ಜಗತ್ತು 10 ವರ್ಷ ಹಿಂದಕ್ಕೆ ಹೋಗುತ್ತೆ. ಇನ್ಮ್ಯಾಗ ಪೆಟ್ರೋಲು ಡಿಸೈಲ್ ಇಲ್ಲದೆ, ಕರೆಂಟ್ ಇಲ್ಲದೆ, ಇನ್ನು ಪೆಟ್ರೋಲ್ ಡಿಸೈಲ್ ಇರ್ಬೋದು, ಕರೆಂಟೇ ಇಲ್ಲಕ್ಕೆ ನೀವು ಮಾಡೋರೇನು? ಕರೆಂಟೇ ಇಲ್ಲಪ್ಪ, ಹೆಂಗಿರ್ತದೆ ಬದುಕು? ಲೆಕ್ಕ ಹಾಕ್ರಿ. ಕರೆಂಟ್ ಇರದೇ ಇಲ್ಲ ಬದುಕು, ಲೆಕ್ಕ ಹಾಕ್ರಿ ನೀವು. ಮಜಾ ನೋಡ್ರಿ ಬೇಕಾದ್ರೆ. ಒಂದು 2 ತಾಸು ಕರೆಂಟ್ ಹೊರೋದು ನಾವು ಸತ್ಯನಾಶ ಆಗಿತ್ತು. ನಾವು ಗಿರಣಿ ಬಂದು ಎಲ್ಲ ಬಂದು ಮಿಕ್ಸಿ ಬಂದು ಎಲ್ಲ ಬಂದು ಈಗ ಅಡಿಕ್ಟ್ ಆಗಿಬಿಟ್ಟು ನಾವು. ನಮ್ಮ ಬದುಕು ಘೋರ ಆಗ್ತದೆ. ಹೌದಾ? ಅದು ಯಾವ ಹೊತ್ತಿನಾಗ ಕರೆಂಟ್ ಹೋಗ್ತೋ ಗೊತ್ತಿಲ್ಲ, ಯಾವ ಹೊತ್ತಿನಾಗ ಪೂರಾ ಪೆಟ್ರೋಲು ಮತ್ತು ಪೆಟ್ರೋಲ್ ಬಂಕ್ ಬಂದ್ ಹಾಕೋ ಗೊತ್ತಿಲ್ಲ, ಡಿಸೈಲ್ ಬಂದ್ ಹಾಕೋ, ಗ್ಯಾಸ್ ಅಂತ ಬಂದಾಗೈತಿ ಈಗ, ಗ್ಯಾಸ್ ಬಂಕ್ಗಳು. ಅದಕ್ಕೆ ಅನಿಶ್ಚಿತತೆ ಅದ ಬದುಕು. ಈಗ ಮತ್ತಿಷ್ಟು ಅನಿಶ್ಚಿತ ಆಗಿದೆ, ಸೊಕ್ಕ ಪಡುವಂಗಿಲ್ಲ. ಏನು ಮಾಡಬೇಕು? ಪರಮಾತ್ಮನ ನಂಬಬೇಕು. ಪ್ರತಿಯೊಂದಕ್ಕೂ ಪರಮಾತ್ಮನ ನಂಬಬೇಕು. ಯಾರ ಪರಮಾತ್ಮನ ನಂಬ್ತಾರ, ಯಾರ ಪರಮಾತ್ಮನ ಶರಣ ಹೋಗ್ತಾರ, ಅವ್ರ ಸುಖಾನೇ ಸುಖ ಅದ. ನಿಮ್ಗೆ ಗೊತ್ತಿಲ್ಲ, ಯಾಕೆ ಪರಮಾತ್ಮಗೂ ನಿಮ್ಗೆ ಆಗೇ ಬರೋದಿಲ್ಲ. ಅದಾನೇನು ಪರಮಾತ್ಮ? ಸುಳ್ಳು ಅಂತಂತಾರ ಮಂದಿ, ಸುಳ್ಳು ಅಂತಾರ. ಮತ್ತು ನಿಮ್ಮ ಸಂಪ್ರದಾಯವಾದಿಗಳಂತಾರ, ಸನಾತನಿಗಳು ಅಂತಾರೆ ನಿಮ್ಗೆ. ಹೌದಾ? ಒಂದು ಹೆಸರಿಡ್ತಾರ, ಸೊಕ್ಕದ ಮೈಯಾಗ. ಕಾರಣ ಭಾಳದ ಹೇಳೋದು. ದಿನ ಅರ್ಧ ಗಂಟೆ ಆಯ್ತು ಕಾಣಿಸುತ್ತೆ, ದಿನ ಅರ್ಧ ಗಂಟೆ ಸತ್ಸಂಗ ಇರ್ತದೆ. ಟೈಮ್ ಸಿಕ್ಕರಪ್ಪ ಅಂತಂದ್ರೆ ನಿಮಗೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಅತ್ಯದ್ಭುತ ಅನುಭವಗಳು ನಿಮ್ಗೆ ಇಲ್ಲೇ ಆಗ್ತವೆ, ಮತ್ತು ಹೊರಗಲ್ಲ, ಇಲ್ಲೇ ಆಗ್ತವೆ. ಯಾಕಂದ್ರೆ ನಾನು ಇದು ಮಾಡ್ತೀನಪ್ಪ ಅಂತಂದ್ರೆ 65 ವರ್ಷ ಬರೀ ಹೇಳ್ಕೊತ ಬಂದೀನಿ. ಭಗವದ್ಗೀತೆ ಕುರಿತು ಸುಮಾರು ಒಂದು 6700 ಉಪನ್ಯಾಸ ಕೊಟ್ಟಿದ್ದ. 6700 ಉಪನ್ಯಾಸಗಳು ಭಗವದ್ಗೀತೆ ಕುರಿತು. ಎಷ್ಟು ಸತ್ಸಂಗ ಮಾಡೀನಿ, 5-6 ಸಾವಿರ ಕ್ಯಾಂಪ್ಗಳನ್ನು ಮಾಡೀನಿ. ಎಷ್ಟು ಒದರ್ಬೇಕು, ಎಷ್ಟು ಹೇಳಬೇಕು. ಅದಕ್ಕೆ ನನಗೂ ಬ್ಯಾಸರ ಆಗೈತಿ. ಈಗ ನೋಡಿ ನಿಮ್ಗೆ ಏನು ಅನಿಸ್ತದೆ ಗೊತ್ತಿಲ್ಲ ನನಗೆ ನೀವು ಮೆಚ್ಚಬೇಕು ಅಂತೂ ಇಲ್ಲ. ನೀವು ಲೈಕ್ ಆಗೈತೆ ಇಲ್ಲ ನನಗೆ ಗೊತ್ತಿಲ್ಲ. ಲೈಕ್ ಮಾಡಿದ್ರೆ ಏನು ನಾನು ಏನು ಹೋಗುತ್ತದೆ? ಲೈಕ್ ಮಾಡಲಿಕ್ಕೆ ನಂದೇನು ಹೋಗುದಿಲ್ಲ. ನೀವು ಲೈಕ್ ಮಾಡಿದ್ರಪ್ಪ ನನಗೇನು ಬರುವುದಿಲ್ಲ. ಏನು ಕೊಡ್ತೀರಿ? ಒಂದು 10,000. ನೀವೇನು ಕೊಡೋರ ಬಿಡೋರ? ನಮಗೇನು ಅನಿಸೋದಿಲ್ಲ. ಸುಮ್ಮನೆ ಒದರ್ತೀನಿ ಬಂದು, ಎಷ್ಟು ತೊಗೊತೀರೋ ತೊಗೊಳ್ಳಿ ಅಷ್ಟು. ಬಟ್ ಏನು ಒದರ್ತೀನೋ ನಿಮ್ಮ ಅಭ್ಯುದಯಕ್ಕಾಗಿ, ಏನು ಒದರ್ತೀನೋ ನಿಮ್ಮ ಆರೋಗ್ಯಕ್ಕಾಗಿ, ಏನು ಒದರ್ತೀನೋ ನಿಮ್ಮ ನೋವು, ನಲಿವು, ಸಮಸ್ಯೆಗಳು
ನಿವಾರಣೆಗಾಗಿ 1 ತಿಂಗಳು ನಾನು ಕೂಡಿ ಇರಬೇಕಾರೆ ಹೊಸ ಮನುಷ್ಯರಾಗ್ತೀವಿ. ಹಾವಿನ ಪೊರೆ ಕಳ್ಕೊಂಡ ಮನುಷ್ಯರಾಗ್ತೀನಿ. ಹಾವು ಪೊರೆ ಬಂದಾಗ ಹಿಡಿತೈತಿ, ಹಿಂಗೆ ಒಕ್ಕಿರ್ತೈತಿ. ಪರಿ ಬಂದ ನೋಡಿ ಲಗುಡು ಸಿಕ್ಬಿಡ್ತೈತಿ, ನೀವು ಸಾಯ್ಬಿಡ್ಬೋದು. ಅದು ಹಾವಿನ ಪರಿ ಎಲ್ಲೋ ಒಂದು ಕಂಟಿಗೆ ಹೋಗಿ ತನ್ನ ಪರಿ ಕಳಿಸ್ಕೊಂಡು ಇದು ಮಾಡ್ತದೆ, ಹಿಡೀರಿ ಅದನ್ನು ಪಟ 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 ಹೋಗ್ತದೆ. ಹಂಗೆ ನಿಮಗೆ ತಾಮಸಿ ವೃತ್ತಿ ಅದು. ತಾಮಸಿ ವೃತ್ತಿ ಕಾಮ, ಕ್ರೋಧ, ಮೋದ, ಮದ, ಮೋಹ, ಲೋಭ ಅನ್ನೋದೊಂದು ಪರಿ ಬಂದತೆ. ನಿಮ್ಗೆ ಪರಿ ಬಂದತಿ. ಎಲ್ಲಿ ಮಠ ಆ ಪರಿ ಕಳಿಸ್ಕೊಳ್ಳೋದಿಲ್ಲ ಅಲ್ಲಿ ಮಠ ಹಿಂಗೆ ಇರುತ್ತೆ. ಹೆಂಗೆ ಒಟ್ಟು ಯಾವ ಕೆಲಸನ ಆಗಲ್ಲ. ಯಾರು ಎಲ್ಲರೂ ರೊಕ್ಕ ಇಸ್ಕೊಂತಾರೆ, ಹೊಳ್ಳಿನ ಕೊಡಬಲ್ಲರು. 20 ಲಕ್ಷ ಬಿಸ್ನೆಸ್ ಇತ್ತು, 5 ಲಕ್ಷ ಬರೋದು ಕೈಗೆ. ಮನೆ ಒಂದು ಚಲೋ ಮಣಿ ತೊಗೊಂಡೆ 98 ಲಕ್ಷ ಕೊಟ್ಟು ಯಾರು 50 ಲಕ್ಷಕ್ಕೆ ತೊಗೊಳವಲ್ರು. ಎಲ್ಲ ಲಕ್ಷ ಎಲ್ಲ ಮಾಯಾ ಅದು. ದುಃಖ 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 ಒಂದು ಹೋಗಿರ್ತದೆ. ಇದು ಎಲ್ಲರಿಗೂ ಇರ್ತಿತ್ತು. ರಾಮಾಯಣದೊಳಗೆ ರಾಮನಿಗೂ ಕಾಡ್ತು. ಅದಕ್ಕೆ ವನವಾಸಕ್ಕೆ ಹೋದ್ರು ಅವರು. ಪಾಂಡವರು ಅಲ್ಲಿದ್ದಾಗ ಅಜ್ಞಾತವಾಸ ವನವಾಸ ಕಾಣ್ರು. ಎಲ್ಲರಿಗೂ ಇರುವುದೇ ಇದು. ಹಂಗೆ ನಿಮಗೂ ಬಂದದ್ದು. ಎಲ್ಲಿ ಮಠ ರೀ ಕಷ್ಟ ಅಂತ ಬರ್ತಾರೆ, ಎಲ್ಲಿ ಮಠ ರೀ ಕಷ್ಟ ಗುರುಗಳ ಅಂತ ಬರ್ತಾರೆ. ತಳ್ಕೊಂತೀನಿ ನಾನು, ತಡ್ಕೋರಿ, ಸಹನ ಇರಲಿ ಅಂತೀನಿ ನಾನು. ಎಲ್ಲಿ ಮಠ ಸಹನ ಇರ್ತದೋ ಕಾಯ್ಬೇಕು. ನೀವು ಕಾಯಬೇಕು. ನೀವು ಕಾದ್ರೆ ಅವ ಕಾಯ್ತಾನ ಅಷ್ಟೆ. ನೀವು ಕಾಯ್ದ್ರೆ ಅವ ಕಾಯ್ತಾನೆ ನಿಮ್ಮನ್ನು. ಕಾಯಕ್ಕೆ ಕಲಿಬೇಕು. ಅದನ್ನು ಕೃಷ್ಣ ಹೇಳ್ತಾನೆ. ಕಷ್ಟ ಬಂತ ಕಾಯಿ, ಸಹನ ಇರಲಿ. ದುಃಖ ಬಂತ ಕಾಯಿ, ಸುಖ ಬಂತ ಕಾಯಿ. ಮತ್ತೆ ಯಾಕಂದ್ರೆ ಸಮುದ್ರದ ಅಲೆಗಳಿದ್ದಂಗೆ ಇವು. ಹೆಂಗ ಸುಖ ಬಂತದ್ದು ಹೀಗೆ ಗೊತ್ತರಿ. ದುಃಖ ಬರಬೇಕಂದ್ರೆ ಮತ್ತೆ ಸುಖ. ಇದು ಲೈಫ್ ಇಸ್ ಓಸಿಯನ್ ಅಂತ ಇರುತ್ತೆ. ಲೈಫ್ ಇಸ್ ಓಸಿಯನ್. ಲೈಫ್ ಇಸ್ ಎ ಗೇಮ್. ಲೈಫ್ ಇಸ್ ಎ ಟ್ರಾವೆಲ್. ಎಲ್ಲ ನೀವು ತಿಳ್ಕೊತ ಹೋಗ್ಬೇಕು. ಯಾವಾಗ ನಿಮ್ಗೆ ತಿಳುವಳಿಕೆ ಬರ್ತದೆ ಅವಾಗ ಒಳಗಿಂದು ವಿಕಸಿತ ಆಗ್ತದೆ. ನಾ ಪಡೋ ದುಃಖ ಅಲ್ಲ ಅನಿಸ್ತದೆ. ನಾ ಪಡೋ ನೋವು ಅಲ್ಲ ಅನಿಸುತ್ತೆ. ಖಂಡಿತವಾಗಿ 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ ನಾನು. ನೀವು ಜ್ಞಾನ ಇಲ್ಲ, ಅಜ್ಞಾನಿಗಳಿದ್ದೀರಿ. ನೀವು ಅಜ್ಞಾನಿಗಳಿದ್ದೀರಿ. ಆ ಜ್ಞಾನವನ್ನು ಇನ್ನು ಎತ್ತಿಸಿರ್ತೀರಿ ಗೊತ್ತಿಲ್ಲ. ಎತ್ತಿಸಿರ್ತೀರಿ ಅಂದಾಜು ಇನ್ನೂ 1 ವಾರ ಇರ್ತೀರಿ, 10 ದಿನ ಇರ್ತೀರಿ. 10 ದಿವಸವಾಗಿ ಇನ್ನೊಂದು 5 ದಿವಸ ಕ್ಲಾಸ್ ತೊಗೊಳ್ತೀನಿ ಅಷ್ಟೇ ನಾನು. ಯಾಕಂದ್ರೆ ನನಗೂ ಹೇಳ್ತಿರಲಿಲ್ಲ, ನೀವು ಇಷ್ಟಪಡ್ತೀರಿ ಅಂತಕೊಂಡು ದಿನ ಕ್ಲಾಸ್ ತೊಗೋಬೇಕಂತ ನಾನು ಮನಸ್ಸು ಕೊಡ್ತೀನಿ. ಸುಮ್ಮನೆ ಅಪ್ಪ ಒಂದಿಷ್ಟು ಎಲ್ಲ ಬರೀ ಅದರ ಅಲ್ಲಿ ಕೂಡ್ತೀರಿ. ನಾನು ನಿಮ್ಮಿಂದ ಅಪೇಕ್ಷೆ ಕೊಡೋದು ಏನಪ್ಪ ಅಂದ್ರೆ 8 ಗಂಟೆಗೆ ಸರಿಯಾಗಿ ಕೂಡ್ಬೇಕು. 8 ಗಂಟೆಗೆ ನಮ್ಮ ಡಾಕ್ಟ್ರ್ ಹೇಳಿದರು, ಅಪ್ಪ ನೀವು ತೋರಿ ಕ್ಲಾಸ್ ಹೋಗ್ತಿರ್ಬೋದು. ಪ್ರತಿ ಸಲ ತೊಗೊತಿರ್ತೀನಿ. ಈ ಸಲ ನಾನು ಮುದ್ದಾಮ್ ಲೇಟ್ ಮಾಡಿದೆ. ಏನು ಹೇಳಿದ್ರೆ ಏನಾಗೋದೈತಿ? 2 ದಿವಸ ಕೇಳ್ತೀರಿ, ಮತ್ತೆ ಹೋಗ್ತೀರಿ, ಮತ್ತು ಅದೇ ನೀವು ಅದು ಸುಡುಗಾಡು, ಮತ್ತು ಅದೇ ಮನ್ಯಾಗ ಜೈಲ್ನಾಗ ಪಡೆಯೋದು, ಅದ ಒದರಾಟ, ಅದ ಚೀರಾಟ, ಬಡದಾಟ ಏನು ಬದಲಿ ಹಾಕಿರಿ ನೀವು? ಆದ್ರೆ ಬದಲಿ ಆಗ್ತೀರಿ. ನನಗೆ ಗೊತ್ತದು. ಇವತ್ತಲ್ಲ ನಾಳೆ ಬದಲಿ ಆಗ್ತೀರಿ. ಇವತ್ತಲ್ಲ ನಾಳೆ ಅಲ್ಲ, ಮುಂದಿನ ಜನ್ಮದಾಗ ನೀವು ಬದಲಿ ಆಗಿ ಬಿಡುತ್ತೀರಿ ನೀವು, ಗ್ಯಾರಂಟಿ. ಯಾಕಂದ್ರೆ ನಾ ಏನು ಹೇಳ್ತೀನಿಲ್ಲ ಅದು ನಿಮ್ಮ ತಲೆಯೊಳಗೆ ಸಂಸ್ಕಾರ ರೂಪದಲ್ಲಿ ಹೊರಗೆ ಹೋಗ್ತದದು. ಇದು ಅರಿತುಕೊಳ್ಳುವ ಜ್ಞಾನ ಅಂತಾರೆ ಅದಕ್ಕೆ. ಇದು ಅರಿತುಕೊಳ್ಳುವ ಜ್ಞಾನ. ನೀವೆಲ್ಲರೂ ಕಲಿತದ್ದು ಮರೆತು ಹೋಗುವ ಜ್ಞಾನವನ್ನು ಕಲ್ತೀರಿ. ನೀವು ಕಲಿತದ್ದೇನು? ಮರೆತು ಹೋಗುವ ಜ್ಞಾನವನ್ನು ಕಲ್ತೀರಿ. MA, MSc, BCom, BA, BF, ಬ್ಯಾಚುಲರ್ ಫೈನ್ ಆರ್ಟ್ಸ್ ಇವೆಲ್ಲ ಕಲ್ತಿರಲ್ಲ, ಎಲ್ಲ ಮರೆತು ಹೋಗೋ ವಿದ್ಯೆ ಅವರು. ಈಗ ನೋಡಿ MBBS ಕಲ್ತೀರಿ. ಇವರು MBBS ಕಲ್ತಿರಿ, 20 ವರ್ಷ ಏನು ನೌಕರಿ ಮಾಡಿಲ್ಲ, ಒಂದು ಬಿಸ್ನೆಸ್ ಮಾಡಕತ್ತಾರ. ಮುಂದೆ 21ನೇ ವರ್ಷಕ್ಕೆ ವಾಟ್ ಇಸ್ MBBS ಅಂದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಮರ್ತು ಬಿಟ್ಟಿರ್ತಾರಲ್ಲ. ವಾಟ್ ಇಸ್ ಬಾಟ್ನಿ ಅಂದ್ರೆ ಗೊತ್ತಾಗೋದಿಲ್ಲ 10 ವರ್ಷ ಬಿಟ್ಟರೆ. ವಾಟ್ ಇಸ್ ಎಕನಾಮಿಕ್ಸ್ ಕಲ್ತಿರ್ತೀರಿ, ವಾಟ್ ಇಸ್ ಎಕನಾಮಿಕ್ಸ್ ಅಂದ್ರೆ ಗೊತ್ತಾಗೋದಿಲ್ಲ 10 ವರ್ಷ ಬಿಟ್ಟರೆ. ಯಾಕಂದ್ರೆ ಅದು ಮರೆತು ಹೋಗ್ತದೆ. ಮರೆತು ಹೋಗೋ ವಿದ್ಯೆ ಕಲ್ತೀರಿ. ಮರೆತು ಹೋಗೋ ವಿದ್ಯಾದಿಂದ ನಿಮಗೆ ಲಾಭ ಇಲ್ಲ, ಸಂತೋಷ ಇಲ್ಲ, ಜಯ ಇಲ್ಲ. ಅರಿತುಕೊಳ್ಳೋ ವಿದ್ಯೆ ಪಡ್ಕೋಬೇಕು.
ಇದು ನಾ ಏನು ಹೇಳಕತ್ತೀನಿ, ನಿಮಗೆ ಅರಿವಾಗ್ತಕ್ಕಂಥ ವಿದ್ಯೆ. ಅರಿವಾಗಬೇಕು. ಅರಿವೇ ಮುಖ್ಯ. ಅರಿವೇ ಗುರು ಅಂತ ಯಾಕಂದ್ರು? ಅರಿವೇ ಗುರು ಅಂತ ಯಾಕಂದ್ರು? ಅದಕ್ಕೆ ಅಂಥ ಅರಿವನ್ನು ಇವತ್ತು 1% ತೊಗೊಂಡ್ರಿ ನೀವು. 1%, 1% ಇರ್ಬೋದು ಬಹುಶಃ ತೊಗೊಂಡಿರಿ. ಈ ಬೀಜ ಬಿತ್ತಿದ್ದೀವಿ. ಇನ್ನು 5 ದಿವಸದೊಳಗೆ ಚಮತ್ಕಾರ ನೋಡ್ರಿ. ಏನು ಚಮತ್ಕಾರ ಆಗ್ತದಪ್ಪ ಅಂದ್ರೆ ಮನಸ್ಸು ಪ್ರಸನ್ನ ಆಗ್ತದೆ. ನಿಮಗೆ ಇವತ್ತು ಎಷ್ಟೋ ಮಂದಿ 50% ನೋವು ಕಮ್ಮಿ ಆಗಿರ್ಬೋದು. ಅದು 5 ದಿವಸದಾಗ ಒಮ್ಮೆಲೆ ಎಷ್ಟು ಕಮ್ಮಿ ಆಗುತ್ತೆ ನೋಡಕ್ಕಂತೀರಿ. ಭಾಳ ಕ್ರಿಯೆಗಳದಾವೆ. ಇಮಿಡಿಯೇಟ್ಲಿ ನೋವು ನಾ ಹೇಳೇನು, ನಾ ಮನಸ್ಸು ಮಾಡಿದ್ರಿ ಸದ್ಯ ಒಂದು ಕ್ಷಣದೊಳಗೆ ನಿಮ್ಮ ನೋವು ಕಡಿಮೆ ಮಾಡ್ತೀನಿ. ನಾನು ಚಾಲೆಂಜ್. ಯಾರಿಗೂ ನೋವಾದ ಬರ್ರಿ ಇಲ್ಲಿ ಬೇಕಾದ್ರೆ 5 ನಿಮಿಷ ಕಡಿಮೆ ಮಾಡ್ತೀನಿ. 5 ನಿಮಿಷ ಮತ್ತು 5 ಮಿನಿಟ್ಸ್. ಆದ್ರೆ ಅದು ಒಪ್ಪೋದಿಲ್ಲ ನೀವು. ಅದು ಒಪ್ಕೊಳ್ತಿಲ್ಲ ನೀವು. ಯಾಕಂದ್ರೆ ಯಾವ್ದು ಲಘು ಕಮ್ಮಿ ಆಗುತ್ತೋ, ಯಾವ್ದು ಲಘು ಸಿಗುತ್ತೋ ಅದಕ್ಕೆ ಬೆಲೆ ಕೊಡೋದಿಲ್ಲ. ಇದು ನಿಮ್ಮ ದೌರ್ಬಲ್ಯ. ಬೇಗ ಯಾವ ಸಿಕ್ಬಿಡ್ತದ. ಅದಕ್ಕೆ ದೇವರು ನಿಮ್ಮನ್ನು ಯಾಕೆ ಕಂಡಿಲ್ಲ, ನಿಮ್ಗೆ ಯಾಕೂ ದೇವರನ್ನ ಎಂದೆಂದೂ ಕಾಣೋದಿಲ್ಲ ನೀವು. ಒಮ್ಮೆ ದೇವ್ರು ನಿಮ್ಮ ಕೈ ಸಿಕ್ಕನಂದ್ರೆ ದೇವ್ರ ನಾನು ನೋಡಿರಲ್ಲ ಮಾಡಿ ಬೆಟ್ಟಾಗಿದ್ದವ ಅದ ಹರಕಂಗೆ ಹಾಕೊಂಡು ಚುಮ್ರ ಹಾಕೊಂಡು ಬಂದೀನಿ. ಎಷ್ಟು ಹೇಳ್ತೀರಿ ನೀವು? ನೋಡಿಲ್ಲ ಅವನ್ನ ಮುಗೀತಪ್ಪ. ಕಿಮ್ಮತ್ತು ಕೊಡೋದಿಲ್ಲ ನೀವು. ಕಿಮ್ಮತ್ತು ಕೊಡೋದಿಲ್ಲ ನೀವು. ಅದಕ್ಕೆ ಇವತ್ತಿನವರೆಗೂ ದೇವ್ರಿಗೆ ಯಾವ ಮಗು ಕಂಡಿಲ್ಲ ಅವ. ನೀವು ಹಿಂಗದ್ರಿ ಅಂತ ತಿಳ್ಕೊಂಡು. ಯಾಕೆ ಅಗೋಚರವಾಗಿದ್ದಷ್ಟು ನೀವು ಬೆಲೆ ಕೊಡ್ತೀರ ಅವನಿಗೆ. ಸಿಗದೇ ಹೋಗುವಷ್ಟು ಆಗಬೇಕು ಬೆಲೆ ಕೊಡ್ತೀರಿ ನೀವು. ಅವ್ರಿಗೆ ಸಿಗಬಾರ್ದು ನಿಮ್ಮ ಕೈಗವ. ಒಮ್ಮೆ ಸಿಕ್ಕರ ಮುಗೀತು. ಇವನ ಇವನ ದೇವರದ್ದು ಭಾಳ ಗಂಭೀರದ್ದು. ಎಷ್ಟು ಮೂರ್ಖರಿದ್ರಿ ನೀವಪ್ಪ ಅಂದ್ರೆ. ನಾವೆಲ್ಲರೂ ದೇವ್ರ ಹಿಂಗದನ್ನು ಪೂಜೆ ಮಾಡ್ತೀವಿ. ದೇವ್ರ ಹಿಂಗದನ್ನು ಪೂಜೆ ಮಾಡ್ತೀವಿಲ್ಲ. ನಾಳೆಗೆ ಬೆಳಗ್ಗೆ ದೇವರು ಇದೇ ಡ್ರೆಸ್ನಾಗ ಬರ್ತಾನೆ. ಭಕ್ತ, ದಿನಾಲು ನೀನು ಮಾಡುವ ಪೂಜೆಗೆ ನಾನು ಒಲಿದು ನಿನ್ನ ಮನೆಗೆ ಬಂದಿದ್ದೇನೆ. ಏನು ವರ ಕೇಳೋದು ಕೂಡ ಮಂಗೇಶ್ವರ ಮಗನ ಯಾಸ್ಕೇರ್ ಸೊಯಾಗ ಹೋಗ್ಕೊಂಬಂದೆ. ಹೊಕ್ಕಿಲ್ಲ ತುಡು ಮಾಡಕ್ಕೆ ಬಂದ ಮಗ ಇವ. ಒಪ್ಕೊಡೋದಿಲ್ಲ. ನಿಮ್ಮ ದೇವರನ್ನು ಈ ದೇವರೆಲ್ಲ ಪೂಜೆ ಮಾಡಿರಲಿಲ್ಲ. ಇದೇ ಡ್ರೆಸ್ ಹಾಕೊಂಡು ದೇವ್ರು ಬಂದ್ರೆ ಕರ್ಕೊಂತೀರ ಮನ್ಯಾಗ. ಪ್ರಾಮಾಣಿಕವಾಗಿ ಹೇಳ್ರಿ ಬೇಕಾರೆ. ಪ್ರಾಮಾಣಿಕವಾಗಿ ಹೇಳ್ರಿ ನೀವು. ಇದೇ ಡ್ರೆಸ್ನಾಗ ದೇವ್ರು ಬಂದವ. ಕೊಡುದಿಲ್ಲ ರೀ. ಸಾಧ್ಯವಿಲ್ಲ. ನೀ ಯಾಸ್ಗೇರ್ ಗೊತ್ತಿದ್ರೆ ಯಾಸ್ಗೇರ್ ಸೂ ಹಾಕೋ ಬಂದ ನಮ್ಗೆ ಇವ. ಯಾವುದೋ ಒಂದು ವಸ್ತ್ರ ಇದನ್ನ ಹೋಗಿ ಡ್ರೆಸ್ ಹಾಕೊಂಡು ಬಂದ ನೀವ. ತುಡು ಮಾಡಕ್ಕೆ ಬಂದಾನ ನಮ್ಮ ಮನ್ಯಾಗ. ಹೊರಗಟ್ರಿಲ್ಲ ಅಂತೀವಿ ನೀವು. ಮತ್ತು ನೀವೇ ಪೂಜೆ ಮಾಡ್ತಕ್ಕಂಥ, ನೀವೇ ಕಾರ್ತಕ್ಕಂಥ ದೇವರಿಗೆ ನೀವು ಒಳಗೆ ಕರ್ಕೊಳೋದಿಲ್ಲಪ್ಪ ಅಂದ್ರೆ ಯಾರು ಕರ್ಕೊಳ್ತೀರಿ ನೀವು? ದೇವ್ರ ಬಗ್ಗೆ ಭಯ ಇಲ್ಲ, ಭಕ್ತಿ ಇಲ್ಲ. ಮತ್ತು ನಿಮ್ಗೆ ಹೆಂಗೆ ಒಳಿತಾಗ್ತದೆ? ಸುಮ್ಮನೆ ನಾಟಕ ಏರ್ಬಿಟ್ಟು ನಾಳೆಗೆ ಮತ್ತೆ ಹೇಳೋಣಂತ. ಇದು ಇಷ್ಟ ಅಲ್ಲ. ಭಾಳ ಅದಮ್ಯದ ಹೊಸ ವಿಚಾರಗಳನ್ನು, ಹೊಸ ಸಂದೇಶಗಳನ್ನು ಮತ್ತು ಹೊಸ ಕ್ರಿಯೆಗಳನ್ನು ನಿಮ್ಮ ಕಡೆ ಮಾಡಿಸ್ತೀನಿ. ಬರೀ ಒಂದಿಷ್ಟು ಉಸಿರಾಟದಿಂದ ನಿಮ್ಮ ನೋವು ಕಮ್ಮಿ ಆಗ್ತದೆ. ಬರೀ ಒಂದಿಷ್ಟು ಧ್ಯಾನದಿಂದ ಕಮ್ಮಿ ಆಗುತ್ತೆ. ಬರೀ ನನ್ನ ಹಸ್ತಸ್ಪರ್ಶದಿಂದ ಕಮ್ಮಿ ಆಗ್ತದೆ. ಹೌದಾ? ಆದರೆ ಈಜಿಯಾಗಿ ತೊಗೊಂಡ್ಬಿಡ್ತೀರಿ ನೀವು. ಅವಾಗ ನೀವೇ ಅಂತೀರಿ, ನೋವೈತೆ ಅಲ್ಲಿ ಯಾಕೆ ಹೋಗಿದ್ರಿ ಗುರುಗಳ ತಲೆ ಕೈ ಇಡಿಸ್ಬರಿ ಪಕ್ಕ ಮುಗಿತು. ಅದನ್ನು ಅವತ್ತು ಗುರುಗಳಂದ್ರೆ ಯಾರಪ್ಪ ಅಂತಂದ್ರೆ ತಲೆ ಮೇಲೆ ಕೈ ಹಿಡಿದು ಗುರುಗಳು ನಾವು. ಅವಾಗ ನನಗೆ ಗೊತ್ತದ. ಯಾಕಂದ್ರೆ 65 ವರ್ಷ ಇದ್ರಾಗೆ ಟೀಕಿನ ನಾನು. ನಿಮ್ಮ ಸ್ವಭಾವ ಇಂಚಿಂಚಾಗಿ ಗೊತ್ತದ. ನಿಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಹಾವಭಾವ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮಾತಿನ ಸ್ಟೈಲ್ ಮೇಲೆ ನೀವು ಯಾರು ಅನ್ನೋದು ಜಾತಕ ಬಿಟ್ಟಿರ್ತೀವಿ ನಾವು. ನಿಮ್ಮ ಮಾತಿನ ಸ್ಟೈಲ್ ಮ್ಯಾಗ, ನಿಮ್ಮ ನೋಟದ ಮೇಲೆ, ನಿಮ್ಮ ಕಣ್ಣೊಳಗೆ ನಿಮ್ಮ ವ್ಯಕ್ತಿತ್ವವನ್ನು ಗೊತ್ತಾಗ್ತದೆ. ಅದಕ್ಕೆ ನನ್ನ ಕಡೆ ಬರಕ್ಕೆ ಹೋಗ್ಬೇಡ್ರಿ ನೀವು. ನೋಡಂತ ಬರಬೇಡ್ರಿ ನನ್ನ ಕಡೆ ನೀವು. ಮತ್ತು ಬಿಚ್ಚಿಟ್ರೆ ಎದೆ ಹೊಡ್ಕೊಂತೀರಿ ನೀವು. ನೀವೇನದನ್ನು ಬಿಚ್ಚಿಟ್ರೆ ಎದೆ ಹೊಡ್ಕೊಂತೀರಿ ನೀವು. ಅದಕ್ಕೆ ಒಂದು ಅದಮ್ಯ ಶಕ್ತಿ ಅದು. ಆ ಅದಮ್ಯ ಶಕ್ತಿ ಇದ್ದಕ್ಕೆ ನಮ್ಮನ್ನು ನಮ್ಮ ಶಿಷ್ಯರು
19 ಲಕ್ಷ ಅಲ್ಲ, ಈಗ ಎಷ್ಟೋ 19 ಲಕ್ಷ ನಾನು ಲೆಕ್ಕ ಇಟ್ಟಿನಿ ಅಷ್ಟ. ಲೆಕ್ಕ ಇಟ್ಟಿದ್ದು ಲೆಕ್ಕ ಇಲ್ಲದಷ್ಟು ಎಷ್ಟೋ ಜನ ಶಿಷ್ಯರಿದ್ದಾರೆ ಇನ್ನೂ ಥ್ರೂ ಔಟ್ ವರ್ಲ್ಡ್. 19 ಲಕ್ಷ ಜನ ಎಲ್ಲ ದೇಶದೊಳಗೆ ಅದಾರ. 38 ದೇಶದವರು ನಮ್ಮ ಶಾಖೆಗಳದಾವೆ. ಹೌದಾ? ಅದಕ್ಕೆ ಅವ್ರು ಬರ್ತಾರೆ ಇಲ್ಲಿ. ಗುರುಗಳ ಕಡೆ ಒಂದು ಅತೀತ ಶಕ್ತಿ ಅದು. ಅವ್ರ ಕಡೆ ಹೋದ ನಮ್ಮ ಸಮಸ್ಯೆ ಪೂರ್ಣ ಪರಿಹಾರ ಆಗುತ್ತೋ ಅನ್ನೋ ವಿಶ್ವಾಸ ಇಟ್ಟೇ ಬರ್ತಾರೆ ಅವರು. ಪೂರ್ಣ ವಿಶ್ವಾಸ ಇಟ್ಟು ಬರ್ತಾರೆ ಅವರು. ಹೌದಾ? ಅದನ್ನೇ ಶಕ್ತಿ ಅದು. ಯಾರಾದರೂ ಆಯ್ತು ನೋಡೋದು. ಆಯ್ತು, ಏನು ಹೆಸರು? ರಮೇಶ್. ರಮೇಶ್ ಕೊಡು ಇದನ್ನ. ಇಲ್ಲಪ್ಪ, ನಾ ಏನು ಮಾಡೋದಿಲ್ಲ ನೋಡ್ರಿ ಅವನು. ಹಾಂ, ಅಷ್ಟು ಕಣ್ಣು ಮುಚ್ಚಬೇಕು. ಕೇವಲ 5 ನಿಮಿಷ. 5 ನಿಮಿಷದೊಳಗೆ ಚಮತ್ಕಾರ ಘಟಿಸ್ತದೆ. ನೀವು ಒಪ್ಪೋದಿಲ್ಲ, ನಂಬೋದಿಲ್ಲ, ಆದ್ರೆ ಆಗ್ತದೆ. सावकाश करते. ಏನಾಯ್ತು? ಹಲವಾರು ಅನಿಸ್ತು. ನಾ 2 ನಿಮಿಷ 2 ಮಿನಿಟ್ಸ್. ಎಲ್ಲಿ ಇಷ್ಟರೊಳಗೆ 2 ನಿಮಿಷದೊಳಗೆ ಎಲ್ಲೆಲ್ಲಿ ಲೂಪೋಲ್ಸ್ ಅದಾವ, ಎಲ್ಲೆಲ್ಲಿ ಬ್ಲಾಕ್ ಅದಾವ, ಎಲ್ಲೆಲ್ಲಿ ಜಡ್ ಐತಿ ಎಲ್ಲ ಗೊತ್ತಾಗ. ಇಷ್ಟೇ ಎಲ್ಲ ಹೇಳ್ಕೊಂತ ಹೋಗ್ತೀನಿ. ಮತ್ತು 1 ತಾಸು ಬೇಕು ನಾ ಹಿಂಗೆ ಜಾಸ್ತಿ ಹೇಳಕ್ಕೆ. ಮತ್ತು ಅದು ಕಮ್ಮಿ ಆಗ್ತದೆ. ಮತ್ತು ನಾ ಹೇಳ್ದಂಗೆ ಮಾಡಿದ್ರೆ ಅದು ಕಮ್ಮಿ ಆಗ್ತದೆ. ಅಲ್ಲಿ ಹೋಗೋದು ಬೇಕಾಗಿಲ್ಲ, ನೀವು ನಿರ್ಲಕ್ಷ್ಯ ಮಾಡ್ಬಿಡ್ತೀರಿ. ಆದರೆ ಮುಂದೆ ಅದನ್ನು ಕಂಟಿನ್ಯೂ ಮಾಡಬೇಕಲ್ಲ. ಹೆಂಗೆ ಅಲ್ಲಿ ಕಮ್ಮಿ ಆಗ್ತದೆ, ಕಂಟಿನ್ಯೂ ಮಾಡಬೇಕಲ್ಲ. ಅಲ್ಲೇ ಅಲ್ಲಿ ಕಂಟಿನ್ಯೂ ಮಾಡೋದಿಲ್ಲ, ಮತ್ತೆ ಬರ್ತೀವಿ ಹೊಳ್ಳಿ. ಹಾಗೆ ನಮ್ಮದು ಹಾಗೆ. ಅದಕ್ಕೆ ನಾವು ಏನು ಮಾಡಿದ್ರೆ ಏನೈತಪ್ಪ ಅಂತ ತಿಳ್ಕೊಂಡು ಮುಟ್ಟೋದೂ ಇಲ್ಲ, ತಟ್ಟೋದೂ ಇಲ್ಲ, ಒದರ್ತೀವಿ. ನೀವು ಈ ಕಿವಿಲಿ ಕೇಳ್ತೀರಿ, ಈ ಕಿವಿಲಿ ಬಿಡ್ತೀವಿ. ಹಿಂಗೆ ಕಾಲಾಯ ತಸ್ಮೈನ ಮಾಡೋದು. ಇಲ್ಲಿ ನಿತ್ಯ ಸಾಧನ ಮಾಡೋಣಂತೆ. ಬೆಳಗ್ಗೆ ನೀವು ಅವುಗಳೇ ಸ್ಟಾರ್ಟಿಂಗ್ನೊಳಗೆ ಮಂತ್ರ ಅಂದ್ರಿ, ಓಂಕಾರ ಮಂತ್ರ ಅಂದ್ರಿ, ದಿನಾಲು ಅನ್ನೋಣ. ಅನೇಕ ಮಂತ್ರಗಳದಾವ. ಒಂದೊಂದು ಮಂತ್ರ ಅಂದರೆ ನಿಮ್ಮ ರೋಗ ಹೋಗ್ತವ, ಒಂದೊಂದು ಮಂತ್ರ ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಎಷ್ಟು ವಿಚಿತ್ರ ಅದ ಅಂದ್ರೆ, ಗಂಡ ನಿಮ್ಮ ಮಾತು ಕೇಳೋದಿಲ್ಲ, ಗಂಡ ಯಾವಾಗ ಕೊಡೋದನ ಒಂದು ಮಂತ್ರದು. ಮಕ್ಕಳು ಮಾತು ಕೇಳೋದಿಲ್ಲ, ಒಂದು ಮಂತ್ರದು. ಅದ್ಭುತ. ನೀವು ನಂಬಲಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತದ್ದು. ಹೌದಾ? ಮುಂಬರುವ ದಿನಗಳೊಳಗೆ ನಿಮಗೆ ಹೇಳ್ಕೊಂತ ಹೋಗ್ತೀನಂತ. ಅಲ್ಲಿವರೆಗೂ ಶ್ರೀ ಗುರುದೇವ್ ಸುಖಿ ಬಾಬಾ. ಒಂದು ಕ್ಷಣ ಕಣ್ಣು ಮುಚ್ಕೋರಿ, ಎಲ್ಲರೂ ಕಣ್ಣು ಮುಚ್ಕೋರಿ, ಶಾಂತವಾಗಿ ಕೂತ್ಕೊಳ್ಳಿ.